ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ರಾಧೇಯ ಪ್ರೀತಿ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಿಮಗೆ ಎನ್ಯುವಲ್ ಎಕ್ಸಾಮ್ಗೆ ಬರುವಂಥ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ 5 ಅಂಕದ ಪ್ರಶ್ನೋತ್ತರಗಳನ್ನು ಒಂದು ವಿಡಿಯೋದಲ್ಲಿ ನಾನು ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳನ್ನು ನಮಗೆ ಕೊಡಿ, ಎನ್ಯುವಲ್ ಎಕ್ಸಾಮ್ನಲ್ಲಿ ಬೀಳುವಂಥ 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೀವು ಕೊಡಿ ಅಂಥೇಳಿ. ಸೊ ನಾನು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಎನ್ಯುವಲ್ ಎಕ್ಸಾಮ್ಗೆ ಬರುವಂಥ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನು ಕೊನೆ ತನಕ ನೋಡಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಕಮೆಂಟ್ಗಳನ್ನು ಹಾಕಿ ಅಂತ ಹೇಳ್ತೀನಿ. ಸೊ ಬನ್ನಿ ಒಂದೊಂದಾಗೆ ಇಲ್ಲಿ ನಾವು 5 ಅಂಕದ ಪ್ರಶ್ನೆಗಳನ್ನು ಮೊದಲಿಗೆ ಗಮನಿಸ್ತಾ ಹೋಗೋಣ. ನೀವು 5 ಅಂಕದ ಪ್ರಶ್ನೆಗಳಲ್ಲಿ ಪ್ರಮುಖವಾಗಿ ನಾನು ಈ ಒಂದು ಪ್ರಾಚೀನ ಭಾರತದ ಇತಿಹಾಸದ ಮೇಲೆ ಸಂಬಂಧಪಟ್ಟಂತೆ 5 ಅಂಕದ ಒಂದು ಪ್ರಶ್ನೆ ಇಲ್ಲಿ ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸಿ ಅಂತೇಳಿ ನಿಮಗೆ ಬಹಳ ಸಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ, ಪೂರ್ವ ಸಿದ್ಧತೆಯಲ್ಲೂ ಬಂದಿದೆ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿದೆ. ಸೊ ಹಾಗಾದರೆ ವಿದ್ಯಾರ್ಥಿಗಳು ನೀವು ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದಕ್ಕೆ ನಾನು ಇಲ್ಲಿ ಉದಾಹರಣೆಯನ್ನು ಇಲ್ಲಿ ಕೊಡ್ತೀನಿ ನೋಡಿ. ಮೊದಲನೇದು ಏನಪ್ಪ ಅಂತಂದರೆ ಮಹಾವೀರನ ಜೀವನ ಹೆಂಗೆ ಬರಿಬೇಕು, ಮಹಾವೀರನ ಜೀವನ ಮೊದಲು ಯಾವಾಗ ಆಯಿತು ಅನ್ನೋದನ್ನು ಬರಿಬೇಕು. ಸಾಮಾನ್ಯ ಶಕ ಪೂರ್ವ 599ರಲ್ಲಿ ಇವನು ಜನಿಸ್ತಾನೆ. ಎಲ್ಲಿ ಅಂತಂದರೆ ಕುಂದ ಗ್ರಾಮದಲ್ಲಿ. ಅದು ಎಲ್ಲಿದೆ? ವೈಶಾಲಿಯಲ್ಲಿದೆ. ಈ 3 ಪಾಯಿಂಟ್ಗಳನ್ನು ನೀವು ಕಂಪಲ್ಸರಿ ಅಲ್ಲಿ ಮೆನ್ಷನ್ ಮಾಡಿರಬೇಕು. ಇವನ ತಂದೆ ತಾಯಿಗಳು ಯಾರು ಅಂತಂದರೆ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಿಲಾದೇವಿ ಅಂಥೇಳಿ. ಸೊ 18ನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋದಾಳನ್ನು ಮದುವೆ ಆಗ್ತಾನೆ. ಸೊ ನಾನು ಯಾರ್ಯಾರ ಹೆಸರುಗಳನ್ನು ಹೇಳ್ಕೊಂಡು ಆ ಹೆಸರುಗಳನ್ನು ಮಾತ್ರ ನೀವು ಜೀವನದಲ್ಲಿ ಬರೆದ್ರೆ ನಡೀತೆ. ಈ ಪೂರ್ತಿ ಉದ್ದವಾಗಿ ಸೆಂಟೆನ್ಸಲ್ಲೇ ಬರೀಬೇಕು ಅಂತ ಏನಿಲ್ಲ. ಅವನಿಗೆ ಅನ್ನೋಜ ಅಥವಾ ಪ್ರಿಯದರ್ಶಿನಿ ಎಂಬ 2 ಮಕ್ಕಳು, ಅನ್ನೋಜ ಮತ್ತು ಪ್ರಿಯದರ್ಶಿನಿ ಎಂಬ 2 ಮಕ್ಕಳಿದ್ದರು. ಸೊ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಇಲ್ಲ ಸರ್ ಇನ್ನೊಂದು ಸ್ವಲ್ಪ ವಿವರಣೆ ಬೇಕು ಅಂತಂದರೆ ಅವರ ತಂದೆ ತಾಯಿ ಆಕಸ್ಮಿಕ ಮರಣ ಆಯಿತು. ತದನಂತರ ತಾನು ಸುಖವನ್ನು ತ್ಯಜಿಸಿ ಸನ್ಯಾಸಿಯನ್ನು 13 ವರ್ಷಗಳ ಕಾಲ ಸ್ವದೇಹ ದಂಡನೆಯನ್ನು ಮಾಡ್ತಾನೆ. ಇವನು ಆಳವಾದ ಧ್ಯಾನವನ್ನು ಮಾಡಿ ಜೀವನವನ್ನು ನಡೆಸಿದ್ದಾನೆ ಅಂತ ಹೇಳ್ತಾನೆ. ಇನ್ನು ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಈತನಿಗೆ ಜ್ಞಾನೋದಯ ಆಯಿತು. ಎಲ್ಲಾಯ್ತು ರೀ? ಬಿಹಾರದ ಜೃಂಬಿಕಾಲಿ. ಇವನಿಗೆ ವರ್ಧಮಾನ ಮಾವೀರನೆಂದು ಕರೆಯಲ್ಪಟ್ಟರು. ಯಾವಾಗ ಇವನಿಗೆ ಜ್ಞಾನೋದಯ ಆಯಿತೋ ವರ್ಧಮಾನ ಮಾವೀರ ಅಂತೇಳಿ ನನ್ನ ಕರೆಯಲ್ಪಡ್ತಾರೆ. ಸುಮಾರು 30 ವರ್ಷಗಳ ಕಾಲ ಕೋಸಲ, ಮಗಧ, ವಿದೇಹ ಅಂಗಗಳಲ್ಲಿ ಜೈನ ತತ್ವಗಳನ್ನು ಬೋಧಿಸ್ತಾ ಹೊರಟ. ತನ್ನ 72ನೇ ವಯಸ್ಸಿನಲ್ಲಿ ಪಾವ ಎಂಬಲ್ಲಿ ಮರಣವನ್ನು ಹೊಂತಾನೆ. ಇದು ಜೀವನಕ್ಕೆ ಸಂಬಂಧಪಟ್ಟಂತಾದರೆ ಇನ್ನು ಬೋಧನೆಗಳಲ್ಲಿ ಪಂಚಶೀಲ ತತ್ವಗಳನ್ನು ನೋಡ್ತೀವಿ. ಸತ್ಯ, ಅಹಿಂಸೆ, ಆಸ್ಥೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಅಂತೇಳಿ ಈ 5 ತತ್ವಗಳನ್ನು ನಾವಿಲ್ಲಿ ಬೋಧನೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ತ್ರಿರತ್ನಗಳಂತ ಬರ್ತದೆ. ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ, ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇತ್ತು. ಇಷ್ಟು ಬರೆದ್ರೆ ನಿಮಗೆ 5 ಅಂಕ ಕಂಪಲ್ಸರಿ ಇಲ್ಲಿ ಕೊಡ್ತಾರೆ. ಇನ್ನೊಂದು ಕಡ್ಡಾಯವಾಗಿ ಈ ಒಂದು ಪ್ರಾಚೀನ ಭಾರತ ಇತಿಹಾಸದಲ್ಲಿ ಬರುವಂಥ ಪ್ರಶ್ನೆ ಯಾವುದು ಅಂತಂದರೆ ಗಾಂಧಾರ ಶೈಲಿಯ ಕಲಾ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು ಅಂತಂದರೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಇದನ್ನು ಕೇಳಿದ್ದಾನೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಸರ್ ಹಾಗಾದರೆ ಆ ಗಾಂಧಾರ ಶೈಲಿ ಲಕ್ಷಣ ಯಾವ ರೀತಿ ನಾವು ಇಲ್ಲಿ ವಿವರಣೆ ಕೊಡಬೇಕು ಅನ್ನೋದಕ್ಕೆ ನಾನಿಲ್ಲಿ ಸ್ಪಷ್ಟವಾದ ಉದಾಹರಣೆಯನ್ನು ತೆಗೆದುಕೊಂಡು ಬಂದೀನಿ ನೋಡಿ. ಫಸ್ಟ್ ನೀವೇನು ಬರೀಬೇಕು ಅಂತಂದರೆ ಇದು ಎಲ್ಲಿದೆ? ಪಾಕಿಸ್ತಾನದ ಗಾಂಧಾರ ಎಂಬ ಪ್ರಾಂತ್ಯದಲ್ಲಿದೆ. ಇದು ನಿಮಗೆ ಕಾಲಾನುಕ್ರಮದಲ್ಲಿನೂ ಕೊಡ್ತಾನೆ, ಸೊ ನೆನಪಿರಲಿ. ಮತ್ತು ಈ ಕಲಾಶೈಲಿ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಿಕ್ಕೆ ಭಾಳ ಉಪಯುಕ್ತವಾದಂಥ ಶೈಲಿ ಅಂತ ನಾವು ಹೇಳ್ಬೋದು. ಇಲ್ಲಿ ಅವನ ದೇಹದ ವಿನ್ಯಾಸ ಆಗಿರ್ಬೋದು ಅಥವಾ ಅವನ ಸ್ನಾಯುಗಳಾಗಿರ್ಬೋದು, ಅವನ ಮೀಸೆ ಮತ್ತು ಸ್ವಾಭಾವಿಕ ಒಂದು ಶರೀರದ ಜೋಡಣೆಗಳನ್ನು ಇಲ್ಲಿ ಎತ್ತಿ ತೋರಿಸಲಾಗಿದೆ. ಜೊತೆಗೆ ಈ ಒಂದು ಕಲಾಶೈಲಿಯಲ್ಲಿ ಬಟ್ಟೆಗಳ ಮಡಿಕೆ ಆಗಿರ್ಬೋದು ಅಥವಾ ನೆರಿಗೆ ತುಂಬ ಸೂಕ್ಷ್ಮ ಕಲಾಕೃತಿಯಿಂದ ಕೆತ್ತಲಾಗಿದೆ ಅಂಥೇಳಿ ಪಾಯಿಂಟ್ಔಟ್ ಮಾಡ್ಕೊಂಡು ನೀವು ಬರೆದ್ರೆ ನಿಮಗೆ 5 ಅಂಕ ಕೊಡ್ತಾರೆ. ಇನ್ನು ಆಭರಣಗಳ ಮೇಲಿನ ಕೆತ್ತನೆ ಆಗಿರ್ಬೋದು ಅಥವಾ ಅವುಗಳ ಭೌತಿಕ ಸೌಂದರ್ಯ ಭಾಳ ಸುಂದರವಾಗಿರುವಂಥದ್ದು. ಇನ್ನು ವಿಗ್ರಹ ಮೆರುಗು ಆಗಿತ್ತು. ಇನ್ನು ಇಲ್ಲಿ ಅರಕಲ್ಲು ಮತ್ತು ಜೇಡಿ ಮಣ್ಣಿನಿಂದ ತಯಾರಿಸುವಂಥ ಏನಪ್ಪ ಅಂತಂದ್ರೆ ಮೂರ್ತಿಗಳಾಗಿದ್ದವು ಅಂತ ಹೇಳ್ತಾರೆ. ತಾಂತ್ರಿಕತೆ ಶೈಲಿ ಯಾವ ರೀತಿಯಾಗಿತ್ತು? ಆದರ್ಶ, ಸ್ಫೂರ್ತಿ, ವ್ಯಕ್ತಿತ್ವವನ್ನು ತೋರಿಸುವಂಥ ಭಾರತೀಯರದಾಗಿತ್ತು ಅಂತೇಳಿ ಹೇಳ್ತಾರೆ. ಇನ್ನು ನಿಮಗೊಂದು ಕಡ್ಡಾಯ ಪ್ರಶ್ನೆಯನ್ನು ನಾನಿಲ್ಲಿ ಕೊಡ್ತೀನಿ ನೋಡಿ.
ಇವೆಲ್ಲ ಗಮನಿಸ್ತಾ ಹೋಗಿ. ಎಲ್ಲೂ ವಿದ್ಯಾರ್ಥಿಗಳು ಗಮನಿಸಬೇಕು. ಕಡ್ಡಾಯ ಪ್ರಶ್ನೆ ಇದು, ಇದನ್ನು ನಾನು ಫಿಕ್ಸ್ ಅಂತ ಹೇಳ್ತೀನಿ. ಯಾಕೆ ಸರ್ ಅಂತಂದರೆ ಗ್ರಾಮಾಡಳಿತ, ಚೋಳರ ಒಂದು ಗ್ರಾಮಾಡಳಿತ ಎಷ್ಟು ಸಾರಿ ಕೇಳಿದ್ದಾರೆ ಚೋಳರ ಬಗ್ಗೆ ಅಂತಂದರೆ, ಸೊ ನಿಮಗೆಲ್ಲ ಗೊತ್ತಿರಲಿ, ಚೋಳರ ಗ್ರಾಮಾಡಳಿತದಲ್ಲಿ ಗ್ರಾಮ ಸ್ವಾಯತ್ತತೆ ಮತ್ತು ಗ್ರಾಮಗಳ ಜನರು ತಾವೇ ಆಯ್ಕೆ ಮಾಡ್ತಾಯಿದ್ರು ಪ್ರತಿನಿಧಿಗಳು. ಅದು ಒಂದು ಗ್ರಾಮಾಡಳಿತದ ಒಂದು ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿತ್ತು. ಜೊತೆಗೆ 1ನೇ ಪರಾಂತಕ ಬರೆದಿರುವಂತಹ ಚೋಳರ ಒಂದು ಉತ್ತರ ಮೇರು ಶಾಸನ ಇದೆ ನೋಡಿ, ಇದು ಇವರ ಗ್ರಾಮಾಡಳಿತದ ಬಗ್ಗೆ ಒಂದು ಉತ್ತಮವಾದಂಥ ಮಾಹಿತಿಯನ್ನು ಕೊಡುತ್ತದೆ. ಇಲ್ಲಿ ಗ್ರಾಮಗಳು 30 ಭಾಗಗಳಿಂದ ಕುಟುಂಬ ಅಂತೇಳಿ ವಿಂಗಡಿಸಲಾಗ್ತಾ ಇತ್ತು. ಯಾವ ರೀತಿ ಇತ್ತು ಅಂತೇಳಿ ನೋಡ್ತೀರಿ. ಇನ್ನು ಒಬ್ಬ ಸದಸ್ಯರ ಒಂದು ಅವಧಿಗೆ ಒಂದು ಏನಪ್ಪ ಅಂತಂದರೆ ಆಯ್ಕೆ ಮಾಡುವಂಥ ಪದ್ಧತಿ ಇತ್ತು, ಅದಕ್ಕೆ ಕೊಡುವಲೈ ಅಂತ ಹೇಳ್ತಾಯಿದ್ರು. ಇದು 1 ಅಂಕದ ಪ್ರಶ್ನೆಗೆ ನಿಮಗೆ ಬರ್ತದೆ, ನೆನಪಿನಲ್ಲಿ ಇಟ್ಟುಕೊಳ್ಳಿ. ಕೊಡುವಲೈ ಎಂದರೇನು ಅಂದರೆ ಒಬ್ಬೊಬ್ಬ ಸದಸ್ಯನನ್ನು 1 ವರ್ಷದ ಅವಧಿಗೆ ಆಯ್ಕೆ ಮಾಡ್ತಾ ಇದ್ರು ನೋಡಿ, ಅದಕ್ಕೆ ಕೊಡುವಲೈ ಅಂತ ಕರಿತಾ ಇದ್ರು. ಇಲ್ಲಿ ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆಕಟ್ಟೆಗಳ ಸಮಿತಿ ಮತ್ತು ವರಿಯಂ ಅಂತೇಳಿ ಇವರಲ್ಲಿ ಏನಪ್ಪ ಅಂತಂದ್ರೆ ಈ ಸಮಿತಿಗಳನ್ನು ಕರಿತಾ ಇದ್ರು. 360 ಅಂದರೆ 1 ವರ್ಷದಲ್ಲಿ ಇವುಗಳು ಕಾರ್ಯನಿರ್ವಹಿಸ್ತಾ ಇದ್ವು ಅಂತ ಹೇಳ್ತಾರೆ. ಇನ್ನು ಗ್ರಾಮಗಳ ಆಸ್ತಿ ಆಗಿರ್ಬೋದು, ಕಂದಾಯ ವಸೂಲಿ ಆಗಿರ್ಬೋದು, ದೇವಾಲಯ, ತೋಪು, ಅರಣ್ಯ ರಕ್ಷಣೆ ಮುಂತಾದ ಕರ್ತವ್ಯಗಳನ್ನು ಈ ಗ್ರಾಮಗಳು ಮಾಡ್ತಾ ಇದ್ವು ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಈ ಗ್ರಾಮ ಸದಸ್ಯರಿಗಿರುವಂಥ ಅರ್ಹತೆಗಳು ಏನಾಗಿರಬೇಕು ಅಂತಂದರೆ, ನೀವೆಲ್ಲ ಈಗ ರಾಷ್ಟ್ರಪತಿ ಆಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಇವೆಲ್ಲ ಅರ್ಹತೆಗಳನ್ನು ನೀವು ಓದ್ತೀರಿ ರಾಜ್ಯಶಾಸ್ತ್ರದಲ್ಲಿ. ಈ ಒಂದು ಪದ್ಧತಿಯನ್ನು ಈ ಒಂದು ಚೋಳರ ಗ್ರಾಮಾಡಳಿತದಲ್ಲಿಂದನೇ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಹಾಗಾದರೆ ಅರ್ಹತೆಗಳು ಯಾವ್ಯಾವ ಇದ್ದಾವೆ ಅಂತೇಳಿ ನೋಡ್ಕೊತ ಹೋಗಿ. ಅಭ್ಯರ್ಥಿ ಕನಿಷ್ಠ 1/2 ಎಕರೆ ತೆರಿಗೆ ಕೊಡುವ ಭೂಮಿಯನ್ನು ಕಂಪಲ್ಸರಿ ಹೊಂದಿರಬೇಕು ಮತ್ತು ತನ್ನ ಸ್ವಂತ ಮನೆಯಲ್ಲಿ ವಾಸವಾಗಿರಬೇಕು. 35ಕ್ಕಿಂತ ಹೆಚ್ಚು 70ಕ್ಕಿಂತ ಕಡಿಮೆ ವಯಸ್ಸಿರಬೇಕು. ಅಂದರೆ ಈಗೆಲ್ಲ ರಾಷ್ಟ್ರೀಯ ಪ್ರಜೆ ಆಗಿರಬೇಕು, ಯಾವುದೇ ಸರ್ಕಾರದ ಹುದ್ದೆಯಲ್ಲಿರಬಾರ್ದು, ಜೊತೆಗೆ 35 ಅಂತೇನು ವಯೋಮಿತಿ ಕೊಟ್ಟಿದ್ದಾರೆ. ಇದೆಲ್ಲವೂ ನೋಡ್ತಾ ಇದ್ದಾರೆ, ಅದರಿಂದ ಗೊತ್ತಾಗ್ತದೆ ಇಲ್ಲಿಂದನೇ ನಾವು ಐರ್ವಲ ಪಡೆದೀವಿ ಅಂಥೇಳಿ. ಇನ್ನು ವೇದ, ಬ್ರಾಹ್ಮಣ ಮತ್ತು ವ್ಯಾವಹಾರಿಕ ಜ್ಞಾನವಾಗಿರಬೇಕು ಅಂತ ಹೇಳ್ತಾರೆ. ಉತ್ತಮ ಚಾರಿತ್ರ್ಯವುಳ್ಳವನಾಗಿರಬೇಕು. ಇವೆಲ್ಲವೂ ಏನಪ್ಪ ಅಂತಂದರೆ ಸದಸ್ಯರಿರುವಂಥ ಅರ್ಹತೆಗಳು. ಹಾಗಾದರೆ ಅನರ್ಹತೆಗಳು ಏನಿದ್ದಾವೆ ಸರ್ ಅಂತಂದಾಗ, ಕಳೆದ 3 ವರ್ಷಗಳ ಕಾಲ ಸತತ ಯಾವುದೇ ಒಂದೇ ಸಮಿತಿಯಲ್ಲಿ ಸದಸ್ಯ ಆಗಿರಬಾರ್ದು ಅಥವಾ ಪುನರಾಯ್ಕೆ ಆಗಿರಬಾರ್ದು, ಅನರ್ಹ ಅಂತ ತಗೋತೀವಿ. ಲೆಕ್ಕಪತ್ರಗಳನ್ನು ಸಲ್ಲಿಸಿದವರು ಅನರ್ಹರು. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ, ಇಲೆಕ್ಷನ್ ನಿಂದಿರುವಾಗ ನಿಮಗೆ ರಾಜ್ಯಶಾಸ್ತ್ರದಲ್ಲಿ ಒಂದು ಪಾಯಿಂಟ್ ಬರ್ತದೆ, ನೀವು ಆಸ್ತಿ ಲೆಕ್ಕವನ್ನು ಕೊಡಬೇಕು, ಎಷ್ಟಿದೆ ವಿದ್ಯಾಭ್ಯಾಸ, ಆಸ್ತಿ ಅದ್ರ ಬಗ್ಗೆ. ಅದು ರೀತಿಯನ್ನು ನಾವು ಇಲ್ಲಿಂದ ನೋಡ್ತೀವಿ. ಇನ್ನು ದುಷ್ಟ ಆಗಿರ್ಬೋದು, ಮೋಸ ಆಗಿರ್ಬೋದು, ಯಾವುದೇ ಮದ್ಯ ಸೇವನೆ ಆಗಿರ್ಬೋದು ಅಥವಾ ಕಳ್ಳತನ, ವ್ಯಭಿಚಾರ ಆರೋಪವನ್ನು ಮಾಡದರಲ್ಲೇ ಅನರ್ಹಗೊಳಿಸ್ತಾರೆ. ಇನ್ನು ಇನ್ನೊಂದು ಏನಪ್ಪ ಅಂತಂದರೆ, ಈ ಪ್ರಾಚೀನ ಭಾರತದಲ್ಲಿ ಬರುವಂಥದ್ದು ಹರ್ಷವರ್ಧನ ಸಾಧನೆಗಳು. ನೋಡಿರಿ, ಇಲ್ಲಿ ಸಾಧನೆ ಅಂತ ಕೊಟ್ಟಾಗ ಅವನು ಒಬ್ಬ ಶ್ರೇಷ್ಠ ದೊರೆ, ಪ್ರಭಾಕರದ ಮತ್ತು ಯಶೋಮತಿ ಒಬ್ಬ ತಂದೆ ತಾಯಿಗಳಿದ್ದರು. ಈ ತಂದೆ ತಾಯಿಗಳ ಮೇಲೆ ನಿಮಗೆ 1 ಅಂಕದ ಪ್ರಶ್ನೆ ಬರ್ತದೆ. ರಾಜವರ್ಧನ್ ಎಂಬ ಅಣ್ಣ, ರಾಜಶ್ರೀ ಎಂಬ ತಂಗಿ. ಇನ್ನು ತಮ್ಮ ತಂದೆ ತಾಯಿಯ ಸತ್ತ ನಂತರ ಏನಪ್ಪ ಅಂತಂದರೆ, ಈ ಒಂದು ಮಾಳವದ ದೇವಗುಪ್ತನ ರಾಜಶ್ರೀ ಗಂಡನಾದ ಗೃಹವರ್ಮನನ್ನು ಕೊಂದು ಅವಳ ತಂಗಿಯನ್ನು ಏನಪ್ಪ ಅಂತ ಆ ಬಂಧನದಲ್ಲಿ ಹೊರಗಿಡ್ತಾನೆ. ಜೊತೆಗೆ ರಾಜವರ್ಧನನು ಗೌಡ ದೇಶದ ಶಶಾಂಕ ಎಂಬವನು ಹತ್ಯೆ ಮಾಡಿದನು. ಇಂಥ ಒಂದು ಪರಿಸ್ಥಿತಿಯಲ್ಲಿ ತನ್ನ ಸೇಡನ್ನು ತೀರಿಸಿಕೊಳ್ಳಲು ರಾಜಶ್ರೀ ಕಾರಾಗೃಹದಿಂದ ತಪ್ಪಿಸಿಕೊಂಡು ಒಂದು ವಿಂಧ್ಯ ಪರ್ವತಕ್ಕೆ ಬರ್ತಾಳೆ. ಅದನ್ನು ತಿಳಿದು ಹುಡುಕಿ ಕನೋಜನ್ನು ವಶಪಡಿಸಿಕೊಳ್ತಾನೆ. ಇನ್ನು ಕಾಮರೂಪದ ಭಾಸ್ಕರನ ಜೊತೆಗೂಡಿ ಗೌಡ ದೇಶ ಅಂದರೆ ಇದು ಬಂಗಾಳದ ಶಶಾಂಕ ಅಂತ ಕರಿತೀವಲ್ಲ, ಅಲ್ಲಿ ಜೀವಿತವಾಗಿರುವವರೆಗೂ ಸಂಪೂರ್ಣವಾಗಿ ಸೋಲಿಸಲಾಗಲಿಲ್ಲ ಅಂತ ಹೇಳ್ತಾರೆ. ಇನ್ನು ಮಾಳವ ದೇವರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯ ವಿಲೇಸ ಮಾಡಿಕೊಂಡ. ವಲ್ಲಭಿ 2ನೇ ದೂರ್ವಾಸಿಯನ್ನು ಸೋಲಿಸಿ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ವೈವಾಹಿಕ ಸಂಬಂಧನ. ಇನ್ನು ಶಶಾಂಕ ಮರಣ ನಂತರ ಒರಿಸ್ಸಾ, ಮಗಧ ಎಲ್ಲವನ್ನ ಗೆದ್ದುಕೊಂಡು ನೇಪಾಳದ ದೊರೆ ಕಪ್ಪ ಕಾಣಿಕೆ ತಿರಸ್ಕರಿಸಿ ಇವೆಲ್ಲವನ್ನ ಗೆದ್ದವನಿಗೆ ಉತ್ತರ ಪತೇಶ್ವರ ಎಂಬ ಬಿರುದನ್ನು ನಾವು ಈ ಒಂದು ಹರ್ಷವರ್ಧನಿಗೆ ನೋಡ್ತೀವಿ. ಅದೇ ರೀತಿ ದಕ್ಷಿಣ ಪತೇಶ್ವರದಂತಹ ಪುಲಿಕೇಶಿಯನೊಡನೆ ಸಾಮಾನ್ಯ ಶಕ 641ರಲ್ಲಿ ಮಗಧ ರಾಜನೆಂದು ಕರೆದುಕೊಂಡು ಚೀನಾದೊಡನೆ ರಾಯಭಾರಿಗಳನ್ನು ಬೌದ್ಧ ಒಂದು ಏಳಿಗೆ ಸಂಬಳವನ್ನು ಈ ರೀತಿಯ ಉತ್ತರವನ್ನು ಬರಿತಾ ಹೋಗಬೇಕು ಅಂತ ಹೇಳ್ತಾರೆ. ಇನ್ನು ಈ ಪ್ರಶ್ನೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ನಿಮಗೇನೆಲ್ಲ ಗಮನಿಸ್ತಿರ್ತೀರಿ. ಈ ಪ್ರಶ್ನೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿದೆ ಮತ್ತು ಪೂರ್ವ ಸಿದ್ಧತೆಯಲ್ಲೂ ಬಂದಿದೆ. ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು ಯಾವುವು ಅಂತಂದರೆ ನೋಡಿರಿ, ವೇಸರ ಮತ್ತು ದ್ರಾವಿಡ ಶೈಲಿಗಳು ಸೇರಿ ಹೊಯ್ಸಳ ಶೈಲಿ ಅಂತೇಳಿ ಕರಿತೀವಿ ನಾವು. ಇದು ನಕ್ಷತ್ರಾಕಾರದ 4 ಅಡಿ ಎತ್ತರದ ನಕ್ಷತ್ರ ಜಗತಿ ಮತ್ತು ದೇವ ಸುತ್ತಮುತ್ತಲು ತೆರೆದ ಪ್ರದಕ್ಷಿಣೆ ಹಾಕುವಂಥ ಪಥಗಳು ಈ ಒಂದು ಹೊಯ್ಸಳರ ಶೈಲಿಯಲ್ಲಿ ನಾವು ನೋಡ್ತೀವಿ. ಇನ್ನು
ವೈವಿಧ್ಯಮಯ ರಚನೆ, ವಿನ್ಯಾಸಗಳೊಳಗೊಂಡ ನುಣುಪಾದ ಕಂಬಗಳು, ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವಂಥ ಮದಿನಿಕೆ ವಿಗ್ರಹಗಳು ಇಲ್ಲಿ ನೋಡಬಹುದು, ನೀವು ಕಣ್ಣು ಸೆಳಿತವೆ. ವಿಶಾಲವಾದ ನವರಂಗ, ಪಿರಮಿಡ್ನ ಆಕಾರದ ವಿಮಾನ ಶಿಖರಗಳು, 1-5 ಗರ್ಭಗಳು, ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುರ್ಕೋಷ್ಟ, ಪಂಚಕೂಟ, ಈ ರೀತಿ ಏನಪ್ಪ ಅಂತಂದರೆ ಗರ್ಭಗುಡಿಗಳನ್ನು, ಗೃಹಗಳನ್ನು ನೋಡ್ತೀರಿ. ಅಷ್ಟಲ್ಲದೆ ಇವರು 100ಕ್ಕೂ ಹೆಚ್ಚು ದೇವಾಲಯಗಳು ನಿರ್ಮಿಸಿ, ಮುಖ್ಯವಾದಗಳು ಅಂದರೆ ಬೇಲೂರಿನ ಚೆನ್ನಕೇಶ್ವರ ಏಕಕೂಟ ಅಂತ ಕರಿತೀವಿ, ಹಳೆಬೀಡಿನ ಹೊಯ್ಸಳೇಶ್ವರ ದ್ವಿಕೂಟ, ಸೋಮನಾಥಪುರಕೇಶ್ವರ ತ್ರಿಕೂಟ, ಗೋಡದವಳ್ಳಿ ಲಕ್ಷ್ಮೀ ದೇವಾಲಯ ಚತುರ್ಕೋಷ್ಟ ಮತ್ತು ಗೋವಿಂದನಹಳ್ಳಿ ಚಿಂತಲಿಂಗೇಶ್ವರ ದೇವಾಲಯ ಪಂಚಕೂಟ, ತಲಕಾಡಿನ ಕೀರ್ತಿನಾರಾಯಣ, ಈ ರೀತಿ ಏನಪ್ಪ ಅಂತಂದರೆ ಈ ಒಂದು ಪೂರ್ವಕಾಲೀನ ಭಾರತ ಇತಿಹಾಸವನ್ನು ನಾವು ನೋಡ್ತೀವಿ. ಈಗ 5 ಅಂಕದ ಪ್ರಶ್ನೆಯನ್ನು ನಾವು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿವೆ ಅಂತ ನೋಡ್ತಾ ಹೋದಾಗ ಇಲ್ಲಿ ನಾನೇನು ಹೇಳ್ತೀನಿ ಅಂತಂದರೆ, ಒಂದು ಪ್ರಶ್ನೆ ನಿಮಗೆ ಕಡ್ಡಾಯ ಬರ್ತದೆ. ಅಲ್ಲಾವುದ್ದೀನ್ ಖಿಲ್ಜಿ, ಇದು ಭಾಳ ಸರಿ ಕೇಳಿದ್ದಾನೆ. ಇವನ ದಂಡಯಾತ್ರೆ ಬಗ್ಗೆ ಬರೆಯಿರಿ. ಇವನು ಬಹಳ ಚಾಣಾಕ್ಷ ಅಷ್ಟೇ ಮತ್ತು ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ನಿಪುಣನಾಗಿರುವಂಥ ವ್ಯಕ್ತಿ. ಇವನಿಗೆ ಒಂದು ದಕ್ಷಿಣ ದಂಡಯಾತ್ರೆಯಲ್ಲಿ ಮಲ್ಲಿಕಾಫರ್ ಎಂಬ ಒಬ್ಬ ಸೇವಕ ಸಿಗ್ತಾನೆ, ಸಮರ್ಥ ಸೇನಾನಿ ಸಿಗ್ತಾನೆ. ಅವನ ಸಹಾಯದಿಂದ ಇವನೇನು ಮಾಡ್ತಾನೆ, ದಕ್ಷಿಣ ಭಾರತದಲ್ಲಿ ದೇವಗಿರಿಯ ಮೇಲೆ ಭ್ರಮಣ ಮಾಡ್ತಾನೆ, ವಾರಂಗರ ಮೇಲೆ ದಂಡಯಾತ್ರೆ ಮಾಡ್ತಾನೆ, ದ್ವಾರ ಸಮುದ್ರದ ಮೇಲೆ ದಂಡೆ ಮಾಡ್ತಾನೆ, ಮಥುರೈ ಮೇಲೆ ದಂಡೆ ಮಾಡ್ತಾನೆ, ದೇವಗಿರಿಯ ಮೇಲೆ 2 ಬಾರಿ ಆಕ್ರಮಣ ಮಾಡ್ತಾನೆ. ಸೊ ಇದು ಅವನ ಸೈನಿಕ ಸಾಧನೆ. ಆದರೆ ಇವನ ಒಂದು ಸುಧಾರಣೆಗಳು ಯಾವ ರೀತಿ ಇದ್ದವು ಅಂತ ನೀವು ನೋಡ್ತಾ ಹೋದಾಗ, ಸುಧಾರಣೆ ಅಂತ ಅಂದಾಗ ಇದು 10 ಅಂಕಕ್ಕೂ ಬರ್ತದೆ, 5 ಅಂಕಕ್ಕೆ ಕೇಳಿದ್ದಾರೆ. ಪ್ರಬಲ ಮತ್ತು ಸಮರ್ಥ ಆಡಳಿತಗಾರ 2ನೇ ಸಿದ್ಧಾಂತ. ಆದರೆ ಇವನು ದೈವದತ್ತ ಸಿದ್ಧಾಂತದ ಮೇಲೆ ನಂಬಿಕೆ ಉಳ್ಳವನಾಗಿದ್ದ. ಗುಪ್ತ ಸಭೆ, ಔತ ಕೂಟಣಗಳನ್ನು, ಗುಪ್ತಚರವನ್ನು ಹೊಂದಿರುವಂಥವನು. ಸೈನಿಕ ಸಾಧನದಲ್ಲಿ ಇವನು ಬೃಹತ್ ಸರ್ವಸನ್ನಿಧ ಸೈನ್ಯ ಇತ್ತು, ದೊಡ್ಡ ಪ್ರಮಾಣ ಸೈನ್ಯ. ಕುದುರೆಗೆ ಮುದ್ರೆ ಹಾಕುವುದಾಗಿರ್ಬೋದು, ಸೈನಿಕರ ನಕಲಿ ಹಾಜರಾತಿ ಆಗಿರ್ಬೋದು, ಅವೆಲ್ಲ ಭ್ರಷ್ಟಾಚಾರವನ್ನು ತೆಗೆದುಗಟ್ಟಿ ಜಾಗೀರ ಪದ್ಧತಿಯನ್ನು ರದ್ದುಪಡಿಸಿ ಅವನು ಈ ಮುಮಾಲಿಕ್ ಎಂಬ ಅಧಿಕಾರಿಯನ್ನು ಉಸ್ತುವಾರಿಯಾಗಿ ನೇಮಕ ಮಾಡಿಕೊಂಡ. ಕಂದಾಯ ಸುಧಾರಣೆಗಳನ್ನು ನೀವು ನೋಡ್ತೀರಿ. ಇವನು ವೈಜ್ಞಾನಿಕ ತಳಹದಿಯಲ್ಲಿ ಭೂಮಾಪನ ಪದ್ಧತಿ ತಂದ. ಜೊತೆಗೆ ಸರ್ದಾರರು, ಜಾಗೀರ ಉಲೇಮಾರರು ಹೆಚ್ಚಿನ ತೆರಿಗೆಯನ್ನು ಹೇರಿದ ಇವರೆಲ್ಲರ ಮೇಲೆ. ಇನ್ನು ಮುಸ್ಲಿಮರ ಮೇಲೆ ಜಿಜಿಯಾ ಎಂಬ ಹೇರ್ತಾನೆ. ಯಾತ್ರೆ ಆಗಿರ್ಬೋದು, ತೆರಿಗೆ ಮುಂತಾದವುಗಳ ಭ್ರಷ್ಟಾಚಾರ ತೆರಿಗೆ ಉದ್ದೇಶದಿಂದ ವೇತನವನ್ನು ಹೆಚ್ಚಿಸಿ ರೈತರಿಂದ ಭೂ ಕಂದಾಯವನ್ನು ಸಂಗ್ರಹಿಸಿ ಮುಕ್ತಕ್ ರಾಜ ಎಂಬ ಎದುರನ್ನು ಪಡೆದಾನೆ. ಇನ್ನು ಆರ್ಥಿಕ ಮಾರುಕಟ್ಟೆ ನಿಯಮ ನಿಮಗೆ ಇಂಪಾರ್ಟೆಂಟ್, ಇದು ಭಾಳ ಸರಿ ಕೇಳ್ತಾನೆ. ಸೈನಿಕರ ಮೂಲಭೂತ ಅಗತ್ಯ ಪೂರೈಸಿಕೊಳ್ಳಲು ಮಾರುಕಟ್ಟೆ ನಿಯಮ ಜಾರಿಗೆ ತಂದ. ದೈನಂದಿನ ಉಪಯೋಗಗಳೆಲ್ಲ ವಸ್ತುಗಳನ್ನಾಗಲಿ ಅಥವಾ ಪ್ರತ್ಯೇಕ ಇಲಾಖೆ ವಿಶೇಷಾಧಿಕಾರಿ ನೇಮಿಸಿ ಸರ್ಕಾರಿ ಉಗ್ರಾಣ ವ್ಯವಸ್ಥೆಯನ್ನು ಇವನು ತರ್ತಾನೆ. ಇನ್ನು ತುರ್ತು ಸಂದರ್ಭದಲ್ಲಿ ಕೊರತೆಯನ್ನು ಬರಗಾಲ ಉಪಯೋಗಿಸಿ ಈ ಉಗ್ರಾಣಗಳನ್ನು ಬಳಸ್ತಾ ಇದ್ದ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಧ್ವನಿಗಳು ಭಾಳ ಸುಖಮಯವಾಗಿರಲಿಲ್ಲ. ನಂಬಿಕಸ್ಥ ಏನಪ್ಪ ಅವನೇ ಮಲ್ಲಿಕಾಫರ್ ಏನಪ್ಪ ಅಂತಂದ್ರೆ ಅವನಿಗೆ ಸಾಮಾನ್ಯ ಶಕ 1316ರಲ್ಲಿ ಮರಣವನ್ನು ಹೊಂತಾನೆ. ಇನ್ನು ಅಕ್ಬರ್ನ ಒಂದು ರಜಪೂತ್ ನೀತಿ ಭಾಳ ಇಂಪಾರ್ಟೆಂಟು. ರಜಪೂತ್ ನೀತಿ ಏನಂದರೆ, ರಜಪೂತರು ಧೈರ್ಯ ಮತ್ತು ರಾಜನಿಷ್ಠೆಯಲ್ಲಿ ಮೊದಲಿಗರು ಮತ್ತು ಇಲ್ಲಿ ಇವರೊಡನೆ ಸಂಬಂಧ ವೈವಾಹಿಕ ಏರ್ಪಡಿಸಿಕೊಂಡನು. ತನ್ನ ಮನಸ್ತಾರಿ ಪದ್ಧತಿಯನ್ನು ಇಲ್ಲಿ ಜಾರಿಗೆ ತರ್ತಾನೆ. ಜೈಪುರದ ಬಿಹಾರ್ನಲ್ಲಿ ಮಗಳಾದ ಜೋಧಾಬಾಯಿ ವಿವಾಹವಾದನು. ರಜಪೂತರ ಅರಸರ ಆತಂಕ ಸ್ವಾತಂತ್ರ್ಯ ಉಳಿಸಿಕೊಳ್ಳಲು ಅನುಮತಿ ನೀಡಿದನು. ಜಿಜಿಯಾ ಎಂಬನ್ನು ರದ್ದುಪಡಿಸಿದನು. ಇನ್ನು ಧಾರ್ಮಿಕ ನೀತಿ, ಇವನು ಎಲ್ಲ ಧರ್ಮದವರಿಗೆ ಧರ್ಮವನ್ನು ಸ್ಥಾಪಿಸಿ, ಅದೇ ದೀನ್ ಇಲಾಹಿ ಅಂತ ಕರಿತೀವಿ. ಹಿಂದೂ ಹಬ್ಬಗಳಲ್ಲಿ ಇವನೇನಪ್ಪ ಅಂತಂದರೆ ಭಾಗವಹಿಸ್ತಾ ಇದ್ದ ಅಂತ ಹೇಳ್ತೀವಿ. ಇನ್ನು ಶಿವಾಜಿಯ ದಿಗ್ವಿಜಯಗಳನ್ನು ನೋಡ್ತೀರಿ. ಶಿವಾಜಿ ಒಬ್ಬ ಮರಾಠರ ರಾಜ್ಯ ಸ್ಥಾಪಕ, ಛತ್ರಪತಿ. ಇವನಿಗೆ ಒಂದು ಬಿರುದಿತ್ತು. 1627ರಿಂದ 1630ವರೆಗೆ ಮಹಾರಾಷ್ಟ್ರದ ಶಿವಸೇನ ದುರ್ಗದಲ್ಲಿ ಜನಿಸುತ್ತಾನೆ. ತಂದೆ ಶಹಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ಮತ್ತು ಇವರ ಗುರು ಏನಪ್ಪ ಅಂತಂದರೆ ಭಾಳ ಶ್ರೇಷ್ಠವಾದಂಥ ಪಾತ್ರವನ್ನು ಇಲ್ಲಿ ಓದ್ತಾರೆ. ಅವರೇ ದಾದಾಜಿ ಕೊಂಡದೇವರು ಅಂತ ಹೇಳ್ತೀವಿ. ಯುದ್ಧದಲ್ಲಿ ಆಗಲಿ ಅಥವಾ ತರಬೇತಿ ಆಗಲಿ ಅಲ್ಲಿ ಭಾಳ ನಿಪುಣತೆಯನ್ನು ಹೊಂದಿರುವಂಥದ್ದು, ಅಷ್ಟೇ ಪ್ರಾಮುಖ್ಯತೆಯನ್ನು ಅವನ ಜೀವನದಲ್ಲಿ ಪಡ್ತಾರೆ. ಸಂತಾರಾಮ್ ಗುರುಗಳಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಅವನು ಪಡಿತಾನೆ. ಇವನು ಸಾಧನೆಗಳನ್ನು ನೋಡಿದಾಗ ಪ್ರಬಲವಾದಂಥ ಸೈನ್ಯ ಸ್ಥಾಪನೆ ಮಾಡಿದ, ಕೋಟೆಗಳ ವಶವನ್ನು ಮಾಡಿಕೊಂಡ, ಜಾವಳಿ ಪ್ರದೇಶ ಆಕ್ರಮಣ, ಶಿವಾಜಿ ಮತ್ತು ಅಫ್ಜಲ್ ಖಾನನ ಒಂದು ಕದನ ಅಂತ ನೋಡ್ತೀವಿ. ಇನ್ನು ಶಿವಾಜಿ ಮತ್ತು ಶೈಷಿಖಾನ ಇವೆಲ್ಲವೂ ಏನಪ್ಪ ಅಂತಂದರೆ ನಿಮಗೆ ಕಣ್ಣು ಕಟ್ಟುವಂಥ ರೀತಿಯಲ್ಲಿ ಅವನ ಸಾಧನೆಗಳು ಕಾಣ್ತವೆ. ಇನ್ನು ಸೂರತ್ ಮೇಲೆ ದಾಳಿ ಮಾಡ್ತಾನೆ. ಶಿವಾಜಿ ಮತ್ತು ರಾಜ ಜಯಸಿಂಗ್ ನಡುವೆ ಒಂದು ಯುದ್ಧ ಆಗ್ತದೆ. ಅದಕ್ಕೆ ನಾವು ಪುರಂದರ ಒಪ್ಪಂದ ಅಂತ ಕರಿತೀವಿ. ನಿಮಗೆ 1 ಅಂಕದ ಪ್ರಶ್ನೆ ಬಂದೇ ಬರ್ತದೆ, ನೆನಪಿರಲಿ. ಇನ್ನು ಶಿವಾಜಿ ಕಿರೀಟಧಾರಣೆ, ಇದು ಹೊಂದಿಸಿ ಬರೆಯಲ್ಲರೂ ಕೇಳ್ತಾನೆ ಅಥವಾ ಬಿಟ್ಟ ಸ್ಥಳದಲ್ಲಿ ಈ ಪ್ರಶ್ನೆ ಕೇಳ್ತಾನೆ. ಇವನಿಗೆ ಛತ್ರಪತಿ ಎಂಬ ಬಿರುದು ಇತ್ತು ಅಂತ ಹೇಳ್ತೀವಿ. ಇನ್ನು ತಾಳಿಕೋಟೆ ಕದನೆಗೆ ಬರ್ತೀವಿ ನಾವು. ನಿಮಗೆ ಇಲ್ಲಿ ತಾಳಿಕೋಟೆ ಕದನ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ನಡುವೆ ನಡೀತದೆ. ಸಾಮಾನ್ಯ ಶಕ
ಕ್ರಿಸ್ತ ಶಕ 1565ರಲ್ಲಿ ನಡೀತದೆ. ಈ ಕದನ ವಿಜಯನಗರ ಆಳಿದ ರಾಮರಾಯ ವಿರೋಧಿ ಗುಂಪುಗಳಿಂದ ಶಾಹಿ ಸುಲ್ತಾನ ಒಕ್ಕೂಟ ಮೇಲೆ ವಿಜಾಪುರ, ಅಹಮದ್ನಗರ್, ಗೋಲ್ಕೊಂಡ ಸುಲ್ತಾನರು ಬಿರಾದರ ಮೇಲೆ ನಡೀತದೆ. ಯುದ್ಧಕ್ಕೆ ಕಾರಣಗಳನ್ನು ನೋಡಿದ್ರೆ ದೋ ಪ್ರದೇಶದ ವಶಪ್ರಣಕ್ಕೆ, ಅದರ ಮೇಲೆ ಪ್ರಭುತ್ವ ಆಗಿರ್ಬೋದು, ಧಾರ್ಮಿಕ ಭಿನ್ನತೆ, ಅಳಿಯರಾಯನಮನ ನೀತಿ, ತತ್ಕ್ಷಣದ ಕಾರಣಗಳು ಸಹ ಇಲ್ಲಿ ಪ್ರಮುಖವಾದ ಕಾರಣಗಳನ್ನು, ಆ ಪಾಯಿಂಟ್ಗಳನ್ನು ನೀವು ಬರಿಬೇಕು. ಇನ್ನು ಪರಿಣಾಮಗಳು ಏನಾಯಿತು ಅಂದರೆ ಭಾಳ ವೈಭವವನ್ನು ಕಳೆದುಕೊಳ್ತದೆ. ವಿರೋಧಿ ಗುಂಪುಗಳು ಶಾಹಿ ಸುಲ್ತಾನರು ಅನೇಕ ತಿಂಗಳ ಕಾಲ ಲೂಟಿಯನ್ನು ಮಾಡ್ತಾರೆ. ಪೋರ್ಚುಗೀಸ್ ವಿಜಯನಗರ ರಾಜಸ್ವ ಕಳೆದುಕೊಂಡು ಗೋವಾಗ ಮರಳಿ ಹೋಗ್ತಾರೆ, ಸೀಮಿತರಾಗ್ತಾರೆ. ವಿಜಯನಗರ, ಶೃಂಗೇರಿ, ಕಾಳಹಸ್ತಿ, ತಿರುಪತಿ, ಶ್ರೀಶೈಲ ಕೇಂದ್ರ ನೀಡಿದ ದಾನತೆಗಳು ನಿಂತು ಹೋಗ್ತವೆ. ವಿಜಯನಗರ ಸಾಮಂತರು, ಪಾಳೆಗಾರರು ಸ್ವತಂತ್ರ ಆಗ್ತಾರೆ. ಈ ರೀತಿಯಲ್ಲಿ ತಾಳಿಕೋಟೆ ಕದನದ ಪರಿಣಾಮದ ಕಾರಣವನ್ನು ಬರಿಬೋದು. ಇನ್ನು ಇತಿಹಾಸದಲ್ಲೇ ಚಾಣಾಕ್ಷ ಮತ್ತು ಹುಚ್ಚುದುರೆ ಎನಿಸ್ಕೊಂಡಿರುವಂಥ ಮೊಹಮ್ಮದ್ ಗವಾನನ ಸಾಧನೆಗಳು ನೋಡ್ರಿ. ಇವನು ಬಹುಮನಿ ಸುಲ್ತಾನನ ಪ್ರಶ್ನೆ 11. ಮೊಹಮ್ಮದ್ ಗವಾನನ ಸಾಧನೆಗಳು ಬಹಳ ಒಳ್ಳೆಯ ಒಂದು ಆಡಳಿತಗಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಒಂದು ಬಹುಮನಿ ಸುಲ್ತಾನರ 3ನೇ ಮೊಹಮ್ಮದ್ ಶಾ ಮುಖ್ಯಮಂತ್ರಿ ಮತ್ತು ಸಮರ್ಥ ಆಡಳಿತಗಾರರಾಗಿರುವಂಥ ಪರ್ಷಾ ದೇಶದ ಗವಾನ ಈತ. ಇವನು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾನೆ. ತನ್ನ ಸ್ವ ಸಾಮರ್ಥ್ಯದಿಂದ ಹಂತ ಹಂತವಾಗಿ ಮೇಲಕ್ಕೇರ್ತಾನೆ. 3ನೇ ಮೊಹಮ್ಮದ್ ಶಾ ಮಂತ್ರಿಯಾಗಿ ನೇಮಕ ಆಗ್ತಾನೆ. ಇನ್ನು ಸಾಧನೆಗಳನ್ನು ನೋಡ್ತೀರಿ. ವಿಜಯನಗರ ಸಾಮ್ರಾಜ್ಯದಿಂದ ಹುಬ್ಬಳ್ಳಿ, ಬೆಳಗಾವಿ, ಗೋವಾ ಪ್ರದೇಶವನ್ನು ಒಳಪಡಿಸಿಕೊಂಡು ಮಾಳವ ಸುಲ್ತಾನ ಒಪ್ಪಿಗೆ ಮಾಡಿಕೊಂಡು ರಾಜಕೀಯ ಸ್ಥಿರತೆ ಕೈಗೊಂಡ. ಒರಿಸ್ಸಾದ ರಾಜಮಹೇಂದ್ರ ಕೊಂಡವೀಡು ಪ್ರದೇಶವನ್ನು ಗೆದ್ದು ಆಡಳಿತ ಅನುಕೂಲಕ್ಕಾಗಿ ಅವನು ತರಫ್ಗಳೆಂತ ಕರೀತಾನೆ. 8ಕ್ಕೆ ಹೆಚ್ಚಿಸಿದ 4 ಪ್ರಾಂತ್ಯಗಳನ್ನು. ಇನ್ನು ಭೂಮಾಪನ ಮಾಡಿ ಕಂದಾಯ ಅಥವಾ ನಗದು ರೂಪದಲ್ಲಿ ಸಂಗ್ರಹಿಸಿದ. ಬೀದರ್ನಲ್ಲಿ ಮದರಸ ಕಾಲೇಜನ್ನು ಸ್ಥಾಪಿಸಿದ. 1 ಅಂಕದ ಪ್ರಶ್ನೆ ನಿಮಗೆ ಬರ್ತದೆ, ನೆನಪಿರಲಿ. ಗ್ರಂಥಾಲಯವನ್ನು ತೆರೆದ. ಗವಾನ್ ಪ್ರಗತಿಸಲಿ ಮುಸ್ಲಿಂ ನಾಯಕರ ವಿರುದ್ಧ ಮಿತಾರೂಪವನ್ನು ಕ್ರಿಸ್ತಶಕ 1481ರಲ್ಲಿ ಅವನ ಶಿರಚ್ಛೇದನ ಮಾಡಲಾಯಿತು ಅಂಥೇಳಿ ಈ ರೀತಿ ಸಾಧನೆಗಳನ್ನು ಬರೀಬೋದು. ಇನ್ನು ಆಧುನಿಕ ಭಾರತ ಇತಿಹಾಸದಲ್ಲಿ 5 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀರಿ. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ ಅಂತಂದಾಗ ಕ್ರಿಸ್ತಶಕ 1757 ಬ್ರಿಟಿಷರು ಬಂಗಾಳ ನಾವು ಸಿರಾಜುದ್ದೀನ್ ನೋಡಿರುವಂಥ ಒಂದು ಕದನ ಇದು. ಇಲ್ಲಿ ನಿಮಗೆ ಯುದ್ಧಕ್ಕೆ ಕಾರಣಗಳು ನೋಡಿದಾಗ ರಾಜಕೀಯ ಕಾರಣ ಏನೇನು ಬತ್ತು, ದಸ್ತಕಗಳ ದುರುಪಯೋಗ, ಫ್ರೆಂಚರಿಗೆ ಆಶ್ರಯ, ಕಲ್ಕತ್ತಾ ಕೋಟೆ ಮೇಲೆ ಆಕ್ರಮಣ, ಈ ಪಾಯಿಂಟ್ಗಳನ್ನು ಹಾಕಿ ನೀವಲ್ಲಿ ಉತ್ತರವನ್ನು ಬರಿಬೇಕು ಆಗ್ತದೆ. ಇನ್ನು ಕಪ್ಪು ಕೋಣೆ ದುರಂತನೂ ಅದಕ್ಕೆ ಪ್ರಮುಖ ಕಾರಣ. ಜೊತೆಗೆ ಪರಿಣಾಮವನ್ನು ನೋಡಿದಾಗ ಸಿರಾಜುದ್ದೀನನ್ನು ಸೋಲಿಸಿ ಕೊಂದರು. ಮೀರ್ ಜಾಫರ್ನ ಬಂಗಾಳ ನವಾಬನಾಗಿ ಮಾಡಿದ್ರು. ಹೊಸ ನವಾಬ್ ಮೀರ್ ಜಾಫರ್ ಬ್ರಿಟಿಷರು 24 ಪರಗಳನ್ನು ನೀಡಬೇಕಾಗಿತ್ತು. ಮತ್ತು ಈ ಕದನ ಭಾರತ ಬ್ರಿಟಿಷರಲ್ಲಿ ಸಾಮ್ರಾಜ್ಯದ ಬುನಾದಿಗೆ ಹಾನಿ ಆಯಿತು ಅಂತ ಹೇಳ್ತಾರೆ. ಇದರ ವಿವರಣೆಯನ್ನು ಈ ಒಂದು ನೀವೆಲ್ಲಿ ನೋಡ್ತಾ ಹೋಗ್ತೀರಿ. ಇನ್ನು ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟ ಯಾವ ರೀತಿ ಆಗಿತ್ತು ಅಂತಂದರೆ, ಇವನು ಬರುವುದೇ 2ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬರ್ತಾನೆ 1780 ಮತ್ತು 1784ರಲ್ಲಿ. ಇವನು 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ, ಜೊತೆಗೆ 4ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ತನ್ನ ಒಂದು ಈ ಬ್ರಿಟಿಷರೊಂದಿಗೆ ಹೋರಾಟವನ್ನು ಮಾಡ್ತಾನೆ. ಜೊತೆಗೆ ಈ ಒಂದು ಸೋರಿಕೆ ಸಿದ್ಧಾಂತ ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ಜಾಸ್ತಿ ನಾವು ಗಮನ ಇಡೋಣ. ಬಟ್ ಯಾವ ಬರ್ತವೆ ಅನ್ನೋದಕ್ಕೆ ನಾನು ಹೇಳ್ಕೊತಾ ಹೋಗ್ತೀನಿ. ಇಲ್ಲಿ ನೋಡಿ, ಭಾರತ ಕೃಷಿ ಅಭಿವೃದ್ಧಿಗೆ ಪಡಿಸಲು ಬ್ರಿಟಿಷರು ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಆದರೆ ಇಂಗ್ಲೆಂಡಿನ ಕಾರ್ಖಾನೆಗೆ ಹೆಚ್ಚು ಕಚ್ಚಾ ವಸ್ತುಗಳು ಬೇಕಾಗಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಪದ್ಧತಿಗಳನ್ನು ಜಾರಿಗೆ ತರ್ತಾರೆ. ಇವರು ನೋಡಿ, ಯುರೋಪ್ನಲ್ಲಿ ಅಮೆರಿಕ ಮಾರುಕಟ್ಟೆ ಬೇಡಿಕೆ ಬಹಳಷ್ಟು ಇತ್ತು. ಹತ್ತಿ ಆಗಿರ್ಬೋದು, ಕಬ್ಬಾಗಿರ್ಬೋದು, ಇನ್ನೇ ನೀಲಿ ಪದಾರ್ಥಗಳು ಕೃಷಿಕರ ಮೇಲೆ ಒತ್ತಡವನ್ನು ಹೇರ್ತಾರೆ. ಇನ್ನು ಕಸಬುದಾರರು, ರೈತರ ಮೇಲೆ ಕೃಷಿ ಕೂಲಿ ಹಸಿವಿನಿಂದ ಬಳಲಷ್ಟು ಕಡಿಮೆ ಕೂಲಿ ಮಾಡಬೇಕಾಗಿತ್ತು. ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಲೇವಾದೇವಿ, ಜಮೀನ್ದಾರಿ ಇಂಥವೆಲ್ಲ ಶೋಷಣೆಗಳನ್ನು ತರ್ತಾರೆ. ಸೊ ಭಾರತ ರಫ್ತುಗಿಂತ ನೀಡಿನಿಂದ ಆಮದಿಗೆ ಹೆಚ್ಚಳು. ಭಾರತ ವಸ್ತುಗಳ ಮೇಲಿನ ತೆರಿಗೆಗಳು, ಬ್ರಿಟಿಷ್ ವಸ್ತುಗಳನ್ನು ಕಡಿಮೆ ತೆರಿಗೆಗಳು, ಸಂಪತ್ತಿನ ಸೋರಿಕೆ ಆಯಿತು. ದಾದಾಬಾಯಿ ನವರೋಜಿಯವರು ತಮ್ಮ ಪಾವರ್ಟಿ ಆಫ್ ಬ್ರಿಟಿಷ್ ರೂಲ್ ಇಂಡಿಯಾ ಕೃತಿಯಲ್ಲಿ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಅಂಥೇಳಿ ಉತ್ತರವನ್ನು ನೀವು ಬರೀಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು ಬ್ರಿಟಿಷರ ಆಡಳಿತವು ಭಾರತ ಶಿಕ್ಷಣ ಮೇಲೆ ಪ್ರಭಾವ ಬೀರಿತು. ಯಾವ ರೀತಿ ಅಂತಂದರೆ, ಯುರೋಪಿಯನ್ ಆಗಮಿಸುವ ಮುಂಚೆ ಭಾರತ ಶಿಕ್ಷಣ ಧರ್ಮಾಧಾರಿಯಾಗಿತ್ತು. ಧರ್ಮದ ಆಧಾರದ ಮೇಲೆ ಶಿಕ್ಷಣ ಇತ್ತು. ಹಿಂದೂ ಪಾಠಶಾಲೆಗಳು, ಮುಸ್ಲಿಂ ಮದರಸಗಳು, ಈಸ್ಟ್ ಇಂಡಿಯಾ ಕಂಪನಿ ಜನರಿಗೆ ಶಿಕ್ಷಣ ಆಸಕ್ತಿ ತೋರಿದ್ದರು. 1813ರಲ್ಲಿ ಚಾರ್ಟರ್ ಕಾಯ್ದೆಯನ್ನು ಅಂಗೀಕರಿಸಿ ಭಾರತದಲ್ಲಿ ಶಿಕ್ಷಣ ಅಭಿವೃದ್ಧಿ ವಾರ್ಷಿಕ 1 ಲಕ್ಷ ರೂಪಾಯಿ ಒದಗಿಸಿತು. ಆದರೆ ಕಂಪನಿ ಪೌರತ್ವ ಓರಿಯೆಂಟಾಲಿಸ್ಟ್ ಆಗಿತ್ತು ಅಂತ ಹೇಳ್ತಾರೆ. ಇನ್ನು ಇಂಗ್ಲೀಷ್ ಶಿಕ್ಷಣ ಬೆಂಬಲಿಗರು ಆಂಗ್ಲಿಸ್ಟರ್ ಮಧ್ಯದ ಭಿನ್ನಾಭಿಪ್ರಾಯದಿಂದ ಹಣವನ್ನು ಖರ್ಚು ಮಾಡಲಿಲ್ಲ. ವಿವಾದ 1830ರಲ್ಲಿ ಮುಂದುವರಿತು. ಇನ್ನು ಮೆಕಾಲೆ ವರದಿ ಏನು ಹೇಳ್ತದೆ ಅಂತಂದರೆ, ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಕರ್ ಅವರು ವಿವಾದವನ್ನು ಬಗೆಹರಿಸಿ ಮೆಕಾಲೆ ನೇಮಕ ಮಾಡಿದ ವರದಿ ಪ್ರಕಾರ ಇಂಗ್ಲೀಷ್ ಶಿಕ್ಷಣ ಅಭಿಪ್ರಾಯ ಬೆಂಬಲಿಸಿದರು. ಇನ್ನು ಈ ಶಾಸನ ಶಿಕ್ಷಣ ಮೂಲ ಜನರು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗುವುದು ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಕೆಲಸಕ್ಕೆ ಗುಮಾಸ್ತರಾಗಿ ನಿವಹಿಸುವಂಥ ಮುಖ್ಯ ವರದಿ ಅಂತ ಹೇಳ್ತೀವಿ. ಇನ್ನು ವುಡ್ ವರದಿ ಪ್ರಕಾರ ಭಾರತ ಶಿಕ್ಷಣ ಅಭಿವೃದ್ಧಿ ಮುಂದಿನ ಹಂತ 1854ರ ಚಾರ್ಲ್ಸ್ ವುಡ್ ವರದಿಯಲ್ಲಿ
ವರದಿ ಪ್ರಕಾರ ಕೆಲವು ಏನಪ್ಪ ಅಂತಂದರೆ ಹಳ್ಳಿಗಳಲ್ಲಿ ಪ್ರಾಥಮಿಕ ಶಿಕ್ಷಣ, ಪಟ್ಟಣದಲ್ಲಿ ಪ್ರೌಢಶಾಲೆ, ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳನ್ನು ಆರಂಭಿಸಬೇಕು ಅಂಥೇಳಿ ಈ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಅವಾಗ ಹೇಳಿಕೊಟ್ರು. ಖಾಸಗಿ ಶಿಕ್ಷಣ ಅನುದಾನ ನೀಡುವುದು, ಕಂಪನಿ ಎಲ್ಲ ಪ್ರಾಂತೀಯ ಶಿಕ್ಷಣ ಮೇಲ್ವಿಚಾರಣೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪನೆ ಮಾಡುವುದು, ಜೊತೆಗೆ ಬಾಂಬೆ, ಮದ್ರಾಸ್, ಕಲ್ಕತ್ತಾ ಇಲ್ಲಿ ಒಂದು ಕಾಲೇಜುಗಳನ್ನು, ವಿಶ್ವವಿದ್ಯಾಲಯಗಳನ್ನು ತೆರೆಯುವಂಥದ್ದು, ಇನ್ನು ಶಿಕ್ಷಕರಿಗೆ ತರಬೇತಿ ಆಗಿರುವುದು, ತಾಂತ್ರಿಕ ಕಾಲೇಜುಗಳಲ್ಲಿ ಮಹಿಳಾ ಶಿಕ್ಷಣ ಪ್ರಾಧಾನ್ಯತೆ, ಇವೆಲ್ಲರ ಬಗ್ಗೆ ಚಾರ್ಲ್ಸ್ ವುಡ್ ವರದಿ ಅಲ್ಲಿ ಏನಪ್ಪ ಅಂತಂದರೆ ಇನ್ನು ಇಂಗ್ಲೀಷ್ ಶಿಕ್ಷಣಕ್ಕೆ ಮಹಾಸನ್ನದ್ದು ಅಂಥೇಳಿ ಈ ಒಂದು ಚಾರ್ಲ್ಸ್ ವುಡ್ ವರದಿಯನ್ನು ಕರೆದರು. ಇನ್ನು ಈ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಹೇಗಿತ್ತು ಅವ್ರ ಬಗ್ಗೆ ಚರ್ಚಿಸಿ ಅಂತ ಕೊಡ್ತಾರೆ. ಸಾಮಾಜಿಕ ಧಾರ್ಮಿಕ ಚಳವಳಿಯ ಪ್ರಮುಖ ಸುಧಾರಕರೆಂದರೆ ಅದು ಸ್ವಾಮಿ ವಿವೇಕಾನಂದರು. 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ತಂದೆ ವಿಶಾಖ ದತ್ತ, ತಾಯಿ ಭುವನೇಶ್ವರದೇವಿ. ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಬಾಲ್ಯದ ಉತ್ತಮ ವಿದ್ಯಾಭ್ಯಾಸ ಮಾಡುವಂಥ ವ್ಯಕ್ತಿ ಈತ. ಗುರುಗಳು ರಾಮಕೃಷ್ಣ ಪರಮಹಂಸರು ಗುರುಗಳ ನೀಡಿದಂಥ ಸಂದೇಶವನ್ನು ಪ್ರಚಾರ ಮಾಡುತ್ತಿರುವುದು. ಇನ್ನು ಸ್ವಾಮಿ ವಿವೇಕಾನಂದರು ಕ್ರಿಸ್ತಶಕ 1893ರಲ್ಲಿ ಅಮೆರಿಕ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಕೊಡ್ತಾರೆ. ಏನಂತ ಇವರು ಭಾಷಣಗಳು, ವಿಚಾರಗಳು ಅಮೆರಿಕನ್ ಪ್ರಭಾವಗೊಳಿಸಿ ಯುರೋಪ್ ಖಂಡದ ಪ್ರಮುಖ ಪ್ರವಾಸ ಕೈಗೊಂಡು ಹಿಂದೂ ಧರ್ಮದ ಸಂದೇಶಗಳು ಪ್ರಚಾರಪಡಿಸಿ ಉದ್ದೇಶಕ್ಕಾಗಿ ವೇದಾಂತ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಕ್ರಿಸ್ತಶಕ 1897ರಲ್ಲಿ ಬೇಲೂರಿನ ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರು ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎಂಬ ಸಂದೇಶವನ್ನು ಕೊಟ್ಟು ಭಾರತೀಯ ರಾಷ್ಟ್ರೀಯ ಮೇಲೆ ಪ್ರಭಾವ ಬೀರುವಂತೆ ವಿವೇಕಾನಂದ ಭಾರತದ ರಾಷ್ಟ್ರಪ್ರೇಮದ ಸಂತ ಅಂತ ಕರೆದ್ರು. ಅಲ್ಲದೆ ಈ ಪ್ರಬುದ್ಧ ಭಾರತ ನಿಮಗೆ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, ಅಥವಾ ಉದ್ಯೋಧನ. ಇವೆರಡು ಕೃತಿಗಳು ಬಂಗಾಳಿಯಲ್ಲಿವೆ. ಒಂದು ಪ್ರಬುದ್ಧ ಭಾರತ ಇಂಗ್ಲೀಷ್ನಲ್ಲಿದೆ, ಉದ್ಯೋಧನ ಇದು ಬಂಗಾಳಿಯಲ್ಲಿದೆ. ಇದೊಂದು ಸುದ್ದಿ ಅಂತ ಹೇಳ್ತೀವಿ. ಇನ್ನು ಸುದ್ದಿ ಪತ್ರಿಕೆ, ಇನ್ನು ಭಾರತದಲ್ಲಿ ರಾಷ್ಟ್ರೀಯ ಉದಯಕ್ಕೆ ಕಾರಣವಾಗುವ ಪ್ರಮುಖ ಅಂಶಗಳು ಅಂತ ಕೇಳ್ತಾರೆ. ಬ್ರಿಟಿಷರ ಆರ್ಥಿಕ ನೀತಿ ಪಾರಂಪರಿಕವನ್ನು ನಾಶ ಮಾಡಿತ್ತು, ಗ್ರಾಮೀಣ ಕೈಗಾರಿಕಾ ನಷ್ಟ, ಉದ್ಯೋಗ ಹೆಚ್ಚಿಸಿತ್ತು, ಐಕ್ಯತೆ, ಏಕರೂಪ ಆಡಳಿತ, ನ್ಯಾಯಾಂಗ ವ್ಯವಸ್ಥೆ, ಪಾಶ್ಚಿಮಾತ್ಯ ಶಿಕ್ಷಣ ವ್ಯವಸ್ಥೆ ನಾಶವಾಯಿತು, ರಾಷ್ಟ್ರವಾದಿಗಳು ಭಾರತೀಯರ ಪಶು ಕೀಳಾಗಿ ಕಂಡಿತ್ತು, ಬ್ರಿಟಿಷರ ಸಮಯದಲ್ಲಿ ಇವು ಬಡ್ತಿಯನ್ನು ಹೊಂದಲಾಯಿತು. ಇನ್ನು ಹೌದು ಅರಸನ ಗಮನಿಸಿತ್ತು ಪತ್ರಿಕೋದ್ಯಮ. 19ನೇ ಶತಮಾನದಲ್ಲಿ ಸಾಹಿತ್ಯ ರಾಷ್ಟ್ರ ಪ್ರಚುರ. ಇನ್ನು ತಿಲಕ್, ವಿವೇಕಾನಂದ, ಮ್ಯಾಕ್ಸ್ ಮುಲ್ಲರ್, RL ಮಿತ್ರ ಇವಂತೆಲ್ಲ ಏನಪ್ಪ ಅಂತಂದರೆ ಇತಿಹಾಸದಲ್ಲಿ ಬೆಳಕು ಚೆಲ್ಲಿದರು. ಇನ್ನು ಕರ್ನಾಟಕ ಏಕೀಕರಣ ಚಳವಳಿಗೆ ಕೊಟ್ಟಂತೆ ಈ ಒಂದು ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ ವೃತ್ತ ಪತ್ರಿಕೆಗಳು ಪ್ರಾರಂಭವಾದವು. ಆಲೂರು ವೆಂಕಟರವರ ಕರ್ನಾಟಕ ಕಥಾ ವೈಭವ 1 ಅಂಕದ ಪ್ರಶ್ನೆ ಇದೆ ಇಲ್ಲಿ. ಜೊತೆಗೆ ಹುಲಿಯೋಳು ನಾರಾಯಣ, ಉದಯವಾಗಲಿ ನಾರಾಯಣ, ಚಲುವನಾಡು ಕನ್ನಡ, ಶಾಂತಕವಿ ರಕ್ಷಿಸು ಕರ್ನಾಟಕ ದೇವಿ. ಜೊತೆಗೆ ಏನಪ್ಪ ಅಂತಂದರೆ ಈ ಕನ್ನಡ ಮಂಗೇಶ್ ಮೈ ಅವರು ತಾಯಿ ಬಾರೆ ಮಗುವೆ ತೋರೆ ಮುಂತಾದ ಕವನ ಸಂಕಲನಗಳಿಂದ ಕರ್ನಾಟಕ ವಿದ್ಯಾರ್ಥಕ ಸಂಘ, ಕರ್ನಾಟಕ ಸಾಹಿತ್ಯ ಪರಿಷತ್ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂಥವೆಲ್ಲ ಸ್ಥಾಪನೆ ಆದವು. ಭಾಷಾ ಆಧಾರಿತ ರಾಜ್ಯದಲ್ಲಿ ಗಾಂಧೀಜಿಯವರು ಸಹ 1924 ಬೆಳಗಾವಿ ಕಾಂಗ್ರೆಸ್ ಒಪ್ಪಿಕೊಂಡು 1922 ನೆಹರು ಸಮಿತಿಯನ್ನು ಕರ್ನಾಟಕ ಏಕೀಕರಣ ಶಿಫಾರಸು ಮಾಡುತ್ತದೆ. ಆಲೂರು ವೆಂಕಟರಾಯ, ಸಿದ್ದಪ್ಪ ಕಂಬಳಿ, ಗುದ್ದಿಗಳ ಹಳ್ಳಿಕರ್, RH ದೇಶಪಾಂಡೆ, ಗೇರೂರು ರಾಮಸ್ವಾಮಿ ಅಯ್ಯಂಗಾರ್, ಜಲಿಂಗಪ್ಪ ಇವರೆಲ್ಲರೂ ಸೇರಿ ಪ್ರಮುಖ ಪ್ರಯತ್ನವನ್ನು ಇಲ್ಲಿ ಮಾಡ್ತಾರೆ. ಇನ್ನು ಹಿರಿಯ ಕಾಂಗ್ರೆಸ್ ನಾಯಕ ಅಂದಾನಪ್ಪ ದೊಡ್ಡಿಮೇಟಿ ಬಾಂಬೆ ಶಾಸಕ ಸಭೆಯನ್ನು ನಡೆಸಿ ಕನ್ನಡ ಮಾತನಾಡುವ ಏಕೀಕರಣ ಒತ್ತಾಯಿಸಿ ಉಪನ್ಯಾಸ ನೀಡಿದರು. ಫಜಲ್ ಅಲಿ ಸಮಿತಿಯು 1953ರಂದು ಸಲ್ಲಿಸಿ 1 ನವೆಂಬರ್ 1956ರಲ್ಲಿ ಹೆಸರಿನ ಏಕೀಕೃತ ಮೈಸೂರು ರಾಜ್ಯವನ್ನು ಪ್ರಥಮ ಮುಖ್ಯಮಂತ್ರಿಗಳಂತ ನೋಡ್ತೀವಿ. ಇನ್ನು 10 ಅಂಕದ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡ್ತೀರಿ. ನಾನಿಲ್ಲಿ 10 ಅಂಕದ ಪ್ರಶ್ನೆಗಳು ಹೇಳೋಕ್ಕಿಂತ ಮುಂಚೆ ನಿಮಗೆ ಈ ಒಂದು ಪ್ರಶ್ನೆಗೆ ಪ್ರಮುಖವಾಗಿರುವಂಥದ್ದು ಪ್ರಾಚೀನ ಭಾರತ ಇತಿಹಾಸದಲ್ಲಿ ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಯ ಕುರಿತು ಇದು ಇಂಪಾರ್ಟೆಂಟ್ ಕ್ವಶನ್ ಬಂದೇ ಬರ್ತದೆ. ಯಾವ ರೀತಿ ಬರೀಬೇಕು ಅನ್ನೋದು ಕೇಳ್ಕೊಡ್ತೀನಿ ನೋಡಿ. ಭಾರತದ ಉಪಖಂಡದಲ್ಲಿ ಸಿಂಧೂ ನಾಗರಿಕತೆ ನಂತರ ಆರ್ಯರು ಒಂದು ವಿಭಿನ್ನ ಸಂಸ್ಕೃತಿಯನ್ನು ಬೆಳೆಸಿ ಅವರು ಕೊಟ್ಟಿರುವ ಶ್ರೀಮಂತ ವೈದ್ಯಕೀಯ, ಸಾಹಿತ್ಯ, ಸಂಸ್ಕೃತಿ, ರಾಜಕೀಯ ಇವೆಲ್ಲವನ್ನು ಕೊಡುಗೆಯಾಗಿ ಆರ್ಯರ ಮಹಾನ್ ಕೊಡುಗೆ ಅಂತ ಕರಿತೀವಿ. ಇನ್ನು ಇವರ ರಾಜಕೀಯ ಏನಾಗಿತ್ತು ಅಂದರೆ ಜನಗಳು ಅಂತ ಕರಿತಾ ಇದ್ರು. ಬುಡಕಿನ ಮುಖ್ಯಸ್ಥರು ರಾಜನ್ ಅಂತ ಕರಿತಿದ್ರು. 1 ಅಂಕದ ಪ್ರಶ್ನೆ ಇದೆ ನೋಡಿ. ಜೊತೆಗೆ ಜಾನುವಾರುಗಳು, ಬುಡಕಟ್ಟುಗಳು ಪರಸ್ಪರ ಸಂಘರ್ಷವನ್ನು ನೋಡ್ತಾ ಇದ್ರು. ರಾಜಪ್ರಭುತ್ವ ಪರಂಪರೆ ಆಗಿತ್ತು. ಸೈನ್ಯ ಕಾಲ್ದಳ, ಗಜದಳ, ಅಶ್ವದಳ, ಬಿಲ್ಲು ಬಾಣಗಳು, ಖಡ್ಗಗಳು, ಬರ್ಚಿಗಳು, ಗದ್ದೆಗಳು, ಕೊಡಲಿಗಳು ಯುದ್ಧಗಳಲ್ಲಿ ಬಳಸ್ತಾ ಇದ್ರು. ಪುರೋಹಿತರು, ಸಂಗ್ರಹಪತಿ, ಸೇನಾಪತಿ, ವಿಶ್ಪತಿ, ಗ್ರಾಮಿಣಿ ಇವರೆಲ್ಲರೂ ಏನಾಗಿದ್ದಾರೆ ಗ್ರಾಮದ ಮುಖ್ಯಸ್ಥರ. ಇದನ್ನು 1 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ. ಇನ್ನು ಜನಗಳು ಪ್ರಬಲ ರಾಜ್ಯಗಳನ್ನು ಪಡೆದುಕೊಂಡು ರಾಜ್ಯ ಪ್ರಾಂತ್ಯವನ್ನು ವಿಂಗಡಣೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಇನ್ನು ಆರ್ಯರ ಸಮಾಜ ನಿಮಗೆ ಅವ್ಯಕ್ತ ಕುಟುಂಬ ನೆನಪಿರಲಿ, ನಿಮಗೆ ಪಿತೃಪ್ರಧಾನವಾಗಿತ್ತು. ಸದಸ್ಯ ಯಾರಾಗಿದ್ರು ಕುಟುಂಬದ ಅಂದರೆ ಇಲ್ಲಿ ಕುಲಪತಿ, ಗೃಹಪತಿ ಅಂತ ಕರೀತಾರೆ. ಏಕಪತ್ನಿತ್ವ ರೂಢಿಯಲ್ಲಿತ್ತು. ಬಹುಪತ್ನಿತ್ವ ರಾಜವಂಶಕ್ಕೆ ಮಾತ್ರ ಸೀಮಿತ ಇತ್ತು. ವಿಧವಾ ವಿವಾಹವನ್ನು, ಜೊತೆಗೆ ಇಲ್ಲಿ ಶೂದ್ರ, ವೈಶ್ಯ, ಬ್ರಾಹ್ಮಣ ಎಂಬ ವರ್ಗಗಳಿದ್ದವು. ಅದೇ ರೀತಿ ಉತ್ತರ ವೇದ ಕಾಲದಲ್ಲಿ ಬಹುಪತ್ನಿತ್ವ ಬಂದವು. ಮಹಿಳೆಯರಿಗೆ ಸ್ಥಾನ ಕ್ಷೀಣಿಸಿತ್ತು.
ಗೋಧಿ, ಅಕ್ಕಿ, ಬಾರ್ಲಿ, ಹಣ್ಣು, ಹಾಲು ಮುಂತಾದ ಆಹಾರ ಪದಾರ್ಥಗಳನ್ನು ನೋಡ್ತೀವಿ. ಮೀನು, ಮಾಂಸಗಳು ಸಹ ಉಪಯೋಗಿಸ್ತಿದ್ರು. ಸೋಮ, ಸುರವೆಂಬ ಮಾದಕ ಸೇವೆಗಳು ಇಲ್ಲಿದೆ ನೋಡುವ ಒಂದು ಅಂಕದ ಪ್ರಶ್ನೆ. ಸ್ತ್ರೀ ಪುರುಷ ಆಭರಣಗಳಿದ್ದು ವ್ರತ ಓಡಿಸುವ ಸ್ಪರ್ಧೆ, ಇವೆಲ್ಲವೂ ನೀವು ಅಲ್ಲಿ ಪಾಯಿಂಟ್ ಹಾಕಿ ಬರಿಬೇಕು. ಇನ್ನು ಧರ್ಮವನ್ನು ನೋಡಿದಾಗ ಹಿಂದೂ ಧರ್ಮ ಪ್ರಮುಖವಾದದ್ದು, ಬ್ರಾಹ್ಮಣರ ಧರ್ಮ ಎಂದು ಸಹ ಹೆಸರಾಗಿದೆ. ಇಂದಿಗೂ ಆಚರಣೆಯಲ್ಲಿರುವ ಪೂರ್ವದ ಕಾಲದಲ್ಲಿ ಇಲ್ಲಿ ನೋಡ್ರಿ, ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ, ಸೋಮ ಮುಂತಾದ ದೇವತೆಗಳನ್ನು ಪೂಜಿಸ್ತಾ ಇದ್ರು. ಮೂರ್ತಿ ಪೂಜೆ ಇರಲಿಲ್ಲ. ಪೂಜಾ ವಿಧಾನ ಸರಳವಾಗಿತ್ತು. ಶ್ಲೋಕಗಳನ್ನು ರಚಿಸಿ ಪೂಜೆಯನ್ನು ಮಾಡ್ತಾ ಇದ್ರು. ಇಲ್ಲಿ ಮೂರ್ತಿ ಪೂಜೆ ಅಸ್ತಿತ್ವ ಬಂದಿತ್ತು. ಹೊಸ ದೇವತೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಪಾರ್ವತಿ, ಲಕ್ಷ್ಮಿ, ಕಾಳಿ, ದುರ್ಗಾ ಈ ರೀತಿಯ ಧರ್ಮದ ಆಧಾರದ ಮೇಲೆ ಆಶ್ರಮಗಳಿದ್ವು. ಜೊತೆಗೆ ಹುಟ್ಟು, ಸಾವು, ಪುನರ್ಜನ್ಮ ಚಕ್ರ ಎಲ್ಲವನ್ನ ಈ ಒಂದು ಕಾಲದಲ್ಲಿ ನೋಡ್ತಾರೆ. ಇನ್ನು ಆರ್ಥಿಕ ಸ್ಥಿತಿ ಏನಾಗಿತ್ತು ಅಂದರೆ ಕೃಷಿ ಮುಖ್ಯ ಕಸುಬು ಕೃಷಿಯಾಗಿತ್ತು. ಒಂದು ಅಂಕದ ಪ್ರಶ್ನೆ ಇಲ್ಲಿ ಕೇಳ್ತಾನೆ. ಉಳುಮೆ ಮಾಡುವ ಕ್ಷೇತ್ರ ಇದನ್ನು ಒಂದು ಅಂಕಕ್ಕೆ ಕೇಳ್ತಾನೆ. ಬಿಟ್ಟ ಸ್ಥಳದಲ್ಲಿ ಜಾನುವಾರುಗಳು ಪ್ರಮುಖ ನಗರಗಳು ನಿಷ್ಕ ಅಥವಾ ಒಂದು ಚಿನ್ನದ ತುಣುಕು ಅಥವಾ ವ್ಯಾಪಾರವನ್ನು ಕರಿತಾ ಇದ್ರು. ಇನ್ನು ಬುದ್ಧನ ಜೀವನ ಮತ್ತು ಬೋಧನೆ ಅಂತ ಹೇಳ್ತೀವಿ. ಇದು ಕಡ್ಡಾಯ ಪ್ರಶ್ನೆ. ಬುದ್ಧನ ಬೌದ್ಧ ಧರ್ಮದ ಸ್ಥಾಪಕ ಅಂತ ಕರಿತೀವಿ. ಎಷ್ಟು ಪಾಯಿಂಟಲ್ಲಿ ಹಾಕಿ ಬರ್ತೀನಿ ನೋಡಿ. ಇದೇ ಟೈಪ್ ನೀವೇನಪ್ಪ ಅಂತಂದರೆ ಪಾಯಿಂಟ್ಗಳನ್ನು ಹಾಕಿ ಬರೀರಿ ಅಂತ ಹೇಳ್ತೀನಿ. ಮೊದಲ ಹೆಸರು ಸಿದ್ಧಾರ್ಥ, ಸ್ಥಳ ನೇಪಾಳದ ಲುಂಬಿನಿವನ, ಸಾಮಾನ್ಯ ಶಕ ಪೂರ್ವ 583, ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ, ಹೆಂಡತಿ ಯಶೋಧರ, ಮಗ ರಾಹುಲ್ ಅಂತ ಹೇಳ್ತೀವಿ. ಈ ರೀತಿ ಜೀವನವನ್ನು ಬರೀರಿ. ಮಹಾಪರಿತ್ಯಾಗ ಅಂತಂದರೆ ಜಾತಕ ಕಥೆಗಳ ಪ್ರಕಾರ ಒಂದು ದಿನ ಸಂಜೆ ಸಿದ್ಧಾರ್ಥನ ಅರಮನೆಯಿಂದ ಹೊರಗೆ ಬಂದಾಗ ವೃದ್ಧ, ರೋಗಿ, ಶವ ಯಾತ್ರೆಗಳನ್ನು, ಸನ್ಯಾಸಿಯನ್ನು ಕಂಡು ಈ ಮೂರು ದೃಶ್ಯಗಳು ಅವನ ಮನವನ್ನು ಕಲಕಿ ಅದರ ಬಗ್ಗೆ ಏನಾದರೂ ದುಃಖಕ್ಕೆ ಏನು ಕಾರಣ ಅಂತ ಕಂಡುಹಿಡಲಿಕ್ಕೆ ತನ್ನ ಹೆಂಡತಿ, ಮಗ, ತಂದೆ ತಾಯಿಯನ್ನು, ರಾಜ್ಯವನ್ನು ತೊರೆದು ಈ ಘಟನೆಯನ್ನು ಮಹಾಪರಿತ್ಯಾಗ ಅಂತ ಕರೆದು 2 ಅಂಕದ ಪ್ರಶ್ನೆ ನಿಮ್ಗೆ ಬರ್ತದೆ. ಇನ್ನು ಜ್ಞಾನೋದಯ, ಸಿದ್ಧಾರ್ಥನಿಗೆ 35ನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರವು ಕೆಳಗೆ ಜ್ಞಾನೋದಯ ಆಗ್ತದೆ. ಬುದ್ಧನ ಹೆಸರು ಬುದ್ಧನ ತಥಾಗತ ಅಂತ ಇದನ್ನು ಕರಿತೀವಿ. ತಥಾಗತ ಅಂದರೆ ಸತ್ಯವನ್ನು ಅರಿತವ. 1 ಅಂಕದ ಪ್ರಶ್ನೆ. ಇನ್ನು ಧರ್ಮಚಕ್ರ ಪರಿವರ್ತನ, ಬುದ್ಧ ತನ್ನ ಮೊದಲ ಧರ್ಮಚಕ್ರ ಸಾರನಾಥದ ಜಿಂಕೆವನದಲ್ಲಿ 5 ಜನ ಶಿಷ್ಯರೊಂದಿಗೆ ನೀಡ್ತಾನೆ. ಇನ್ನು ಅದನ್ನು ಧರ್ಮಚಕ್ರ ಪರಿವರ್ತನೆ ಅಂತ ಕರೀತಾರೆ. ಮರಣ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ನಿಧನ ಹೊಂದಿದನು. ಏಷ್ಯಾದ ಬೆಳಕು ಅಂತ ಇವನ್ನ ಕರೀತಾರೆ. ಇನ್ನು ಬೋಧನೆಗಳ 3 ಭಾಗಗಳ ನೋಡ್ತೀವಿ. ಮೂಲ ತತ್ವಗಳು, ಆರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗಗಳು ಅಂತೇಳಿ. ಮೂಲ ಸತ್ಯಗಳಲ್ಲಿ ಸತ್ಯ, ಅಹಿಂಸೆ, ಅಹಿಂಸೆ, ಬ್ರಹ್ಮಚರ್ಯ. ಆರ್ಯ ಸತ್ಯಗಳು ಪ್ರಪಂಚದ ದುಃಖದಿಂದ ಕೂಡಿದ ಆಸೆ, ದುಃಖಕ್ಕೆ ಮೂಲ ಕಾರಣ ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮ ಕೊನೆಗಾಣಿಸಬಹುದು. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗ ಅನುಸರಿಸಬೇಕು. ಒಳ್ಳೆಯ ನಂಬಿಕೆ, ಒಳ್ಳೆಯ ನಡತೆ, ಆಲೋಚನೆ, ಒಳ್ಳೆಯ ಮಾತು, ಪ್ರಯತ್ನ, ಧ್ಯಾನ, ಮನಸ್ಥಿತಿ ಮತ್ತು ಜೀವನೋಪಾಯ ಅಂತೇಳಿ ಈ ರೀತಿ ಉತ್ತರವನ್ನು ಬರೀಬೇಕು. ಇನ್ನು 10 ಅಂಕಕ್ಕೆ ಅಶೋಕನ ಜೀವನ ಮತ್ತು ಸಾಧನೆಯಲ್ಲಿ ಅಶೋಕ ಮೌರ್ಯ ಧರ್ಮದ ಒಬ್ಬ ಪ್ರಮುಖ ಅರಸ, ಪ್ರಪಂಚದಲ್ಲೇ ಶ್ರೇಷ್ಠ ಅರಸ. ಶಾಸನ ಅವನನ್ನು ದೇವನಾಮ ಪ್ರಿಯದರ್ಶಿನಿ ಅಂತ ಕರೀತಾರೆ. ಅವನನ್ನು ಶ್ರೇಷ್ಠ ವ್ಯಕ್ತಿತ್ವವನ್ನು ತಿಳಿಸ್ತದೆ. ಕಳಿಂಗ ಯುದ್ಧ ಇವನ ಜೀವನದಲ್ಲಿ ಬರುವಂಥ ಪ್ರಮುಖ ಮಹತ್ವದ ಘಟ್ಟ. ಸಾಮಾನ್ಯ ಶಕ 261ರಲ್ಲಿ ಈ ಒಂದು ನಡೀತದೆ. ಈ ಒಂದು ಶಿಲಾಶಾಸನ ಯಾವುದು 13ನೇ ಶಿಲಾಶಾಸನ ಈ ಒಂದು ಕಳಿಂಗದ ಬಗ್ಗೆ ಯುದ್ಧವನ್ನು ನೀಡುತ್ತದೆ. 1,00,000 ಜನ ಪ್ರಾಣ ತೆತ್ತರು, 1,50,000 ಸೈನಿಕರು ಕೈದಿಗಳಾದರೂ ರಕ್ತಪಾತವನ್ನು ಕಂಡಂಥ ಆತ ಕೊನೆಗೆ ಯುದ್ಧವನ್ನೇ ಮಾಡಬಾರದು ಅಂತೇಳಿ ಯುದ್ಧವನ್ನು ತ್ಯಜಿಸಿ ಧರ್ಮ ವಿಜಯವನ್ನಾಗಿ ಅಳವಡಿಸಿಕೊಂಡು ಬೌದ್ಧ ಧರ್ಮದ ಸನ್ಯಾಸಿಯಾದ. ಇವನ್ನ ಬೌದ್ಧ ಧರ್ಮ ಇದು ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಇದನ್ನು ಪ್ರಚಾರಪಡಿಸಲಿಕ್ಕೆ ಇವನು ಏನು ಮಾಡಿದಾನೆ ಅಂತಂದರೆ ಪವಿತ್ರ ಕ್ಷೇತ್ರ ಲುಂಬಿನಿವನ, ಕಪಿಲವಸ್ತು, ಗಯಾ, ಸಾರನಾಥ, ಕುಶಿನಗರದಲ್ಲಿ ಧರ್ಮಘೋಷ ಏರ್ಪಡಿಸಿದ. ಸಾಮಾನ್ಯ ಅನೇಕ ವಿಹಾರಗಳನ್ನು ಕಟ್ಟಿಸಿದ. ಜೊತೆಗೆ ಬಂಡೆಗಳಾಗಲಿ, ಸ್ತಂಭಗಳಾಗಲಿ, ಗುಹೆಗಳಲ್ಲಿ ಗೋಡೆಗಳನ್ನು ಕೆತ್ತಿಸಿದ. ಬೌದ್ಧ ಭಿಕ್ಷುಗಳ ನಡುವೆ ಆರ್ಥಿಕ ಭಿನ್ನಾಭಿಪ್ರಾಯಗಳು ನಡೆಸಿ 250ರಲ್ಲಿ ಪಾಟಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನ ನಡ್ತಾನೆ. ಅದೇ 3ನೇ ಬೌದ್ಧ ಸಮ್ಮೇಳನ ಅಂತ ಹೇಳ್ತೀವಿ. ಅಶೋಕನ ಧರ್ಮ ಇವನು ತಂದೆ ತಾಯಿಯನ್ನು ವಿಧೇಯರಾಗಬೇಕು ಮತ್ತು ಗುರುಗಳಿಗೆ ಗೌರವಿಸಬೇಕು ಅಂತ ಹೇಳ್ತಾನೆ. ಸತ್ಯವನ್ನು ನುಡಿಬೇಕು, ಸೇವಕರು, ಕಿರಿಯರು, ಅವಲಂಬಿತ ಪ್ರೀತಿಯಿಂದ ಕಾಣಬೇಕು, ಮಾನವರು ಮತ್ತು ಪ್ರಾಣಿಗಳನ್ನು ಹಿಂಸಿಸಬಾರದು ಅಂತೇಳಿ ಇವನ ಧರ್ಮ ಹೇಳ್ತದೆ. ಇನ್ನು ಶಿಲಾಶಾಸನ ಇವನು ಹೊರಡಿಸಿರುವಂಥ ಮೊದಲ ಅರಸ. ಇವನ ಸಾಮ್ರಾಜ್ಯದಲ್ಲಿ ಮೌರ್ಯರ ಧರ್ಮ, ಸಮಾಜ, ಆಡಳಿತ ಬಗ್ಗೆ ಬೆಳಕು ಚೆಲ್ಲುವಂಥ ಶಾಸನಗಳು ಕರ್ನಾಟಕ ರಾಯಚೂರಿನ ಜಿಲ್ಲೆ ಮಸ್ಕಿಯಲ್ಲಿ ಸಿಗ್ತದೆ, ಕೊಪ್ಪಳ ಜಿಲ್ಲೆ ಗವಿಮಠದಲ್ಲಿ ಸಿಗ್ತದೆ, ಪಾಲ್ಗುಂಡಿ, ಗುಲ್ಬರ್ಗ ಜಿಲ್ಲೆ ಸನ್ನತಿಯಲ್ಲಿ ಸಿಗ್ತದೆ, ಬ್ರಹ್ಮಗಿರಿ, ಸಿದ್ದಾಪುರ, ಜಟ್ಟಿಂಗೇಶ್ವರ, ರಾಮೇಶ್ವರದಲ್ಲಿ ಅವನ ಶಿಲಾಶಾಸನಗಳು ಸಿಗ್ತವೆ ಅಂತ ಹೇಳ್ತೀನಿ. ಇವನ ಪ್ರಜಾ ಕಲ್ಯಾಣ, ಇವನು ಬಾವಿಗಳನ್ನು ತೋಡಿಸಿದ, ವಿಶ್ರಾಂತಿಗಳನ್ನು ಕಟ್ಟಿಸಿದ, ರಸ್ತೆ ಫಲಗಳನ್ನು ನೀಡೋ ಗಿಡಗಳನ್ನು ಇಟ್ಟ, ಮಾನವ ಮತ್ತು ಪ್ರಾಣಿಗಳ ಆಸ್ಪತ್ರೆಯನ್ನು ನಿರ್ಮಿಸಿದ. ನೋಡಿರಿ ಇವನು ಪ್ರಜಾ ಕಲ್ಯಾಣ ಹೇಳ್ತೀವಿ. ಇನ್ನು ಈ ಪ್ರಶ್ನೆ ನಿಮಗೆ ಕಡ್ಡಾಯವಾಗಿರುವಂಥದ್ದು
ಗುಪ್ತರ ಯುಗವನ್ನು ಭಾರತ ಇತಿಹಾಸದ ಕಾಲದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆದರು ಅಂತೇಳಿ ಕೇಳ್ತಾರೆ. ಹಿಂದೂ ಧರ್ಮದ ಪುನರ್ಸ್ಥಾಪನೆ. ಗುಪ್ತರ ಕಾಲದಲ್ಲಿ ವಿಷ್ಣು, ಶಿವ, ದುರ್ಗಾ ದೇವತೆಗಳು ಆರಾಧಿಸ್ತಾ ಇದ್ರು. ಅಶ್ವಮೇಧ, ರಾಜಸೂಯ, ವಾಚಪೇಯ ಮುಂತಾದ ಯಜ್ಞಗಳನ್ನು ಯಾಗಿಸ್ತಾ ಇದ್ರು. ವಿಷ್ಣು ದೇವಾಲಯಗಳು ನಿರ್ಮಿಸಿ ಪರಮ ಭಾಗವತ ಎಂಬ ಬಿರುದನ್ನು ಗುಪ್ತರು ಹೊಂದಿದರು. ಗುಪ್ತರು ಹಿಂದೂ ಧರ್ಮನಿಯಾಗಿದ್ದರು ಮತ್ತು ಸರ್ವಧರ್ಮ ಸಹಿಷ್ಣುತೆಯನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಇನ್ನು ಶಿಕ್ಷಣ. ಬಹಳಷ್ಟು ಶಿಕ್ಷಣ ಪ್ರೇಮಿಗೆ ತಿಳಿದು ತಕ್ಷಶಿಲಾ, ನಳಂದ, ಅಜಂತ, ಸಾರನಾಥ ಕಾಲದಲ್ಲಿ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಿದ್ದು. ಸಾಹಿತ್ಯದಲ್ಲಿ ಶ್ರೇಷ್ಠ ವಿದ್ವಾಂಸರಿದ್ದರು. ಅದರಲ್ಲಿ ಪ್ರಮುಖ ಸಮುದ್ರಗುಪ್ತನು ಒಬ್ಬ. ಇವನು ಸಂಗೀತಗಾರನ, ಸಂಸ್ಕೃತ ವಿದ್ಯಾಸ, ಕಾಳಿದಾಸ ಪ್ರಪಂಚದಲ್ಲಿಯೇ ಶ್ರೇಷ್ಠ ಕವಿ ಮತ್ತು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ರಘುವಂಶ ಮತ್ತು ವಿಕ್ರಮವಂಶ, ಕುಮಾರಸಂಭವ ಎಂಬ ಕಾಳಿದಾಸನ ಕೃತಿಗಳು 2 ಅಂಕಕ್ಕೆ ನಿಮಗೆ ಕೇಳ್ತಾರೆ. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಧನ್ವಂತರಿ, ವೈದ್ಯಶಾಸ್ತ್ರ ಪಿತ ಆರ್ಯಭಟ್ಟ, ಬ್ರಹ್ಮಗುಪ್ತ, ವರಾಮಿಹಿರ ಗುಪ್ತ ಶ್ರೇಷ್ಠ ತತ್ವಜ್ಞಾನಿಗಳಿದ್ದರು. ಮೆರ್ಲಿನ ಒಂದು ಕಬ್ಬಿಣ ಸ್ತಂಭವನ್ನು ನೋಡಿದಾಗ ಲೋಹಕ್ಕೆ ಯಾವ ರೀತಿ ತುಕ್ಕು ಇನ್ನೂ ಹಿಡಿದಿಲ್ಲ ಅನ್ನೋದನ್ನು ಗೊತ್ತಾಗ್ತದೆ. ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ರಚನೆಯಾಗಿರುವಂತಹ ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಗಢ ಕಲಾ ಕೇಂದ್ರಗಳು, ದೇವಗಢದ ದಶಾವತಾರ ದೇವಾಲಯಗಳು ಮುಂದೆ ಇಲ್ಲಿ ಬುದ್ಧನ ವಿಗ್ರಹಗಳನ್ನು ಸಹ ಇಲ್ಲಿ ನೋಡ್ತೀವಿ. ಇನ್ನು ಗುಪ್ತರ ಕಾಲದಲ್ಲಿ ಕಲೆಗೆ ಯಾವ ರೀತಿ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಅಂತನ್ನೋದಕ್ಕೆ ಒಂದು ಬುದ್ಧನ ಮತ್ತು ಆ ಒಂದು ಅಜಂತ ಎಂಬಲ್ಲಿ ಬರುವಂಥ ಚಿತ್ರಗಳು ಗೊತ್ತಾಗ್ತದೆ. ಈ ರೀತಿಯಾದಂಥ ಒಂದು 10 ಅಂಕದ ಪ್ರಶ್ನೆ ನೀವು ನೋಡ್ತೀರಿ. ಇನ್ನು ಇಮ್ಮಡಿ ಪುಲಿಕೇಶಿ ಸಾಧನೆಗಳು. ಬಾದಾಮಿಯ ಶ್ರೇಷ್ಠ ದೊರೆ, ಹುಯಸ್ತಾಂಗ ಸಿಯುಕಿ ಗ್ರಂಥದಲ್ಲಿ, ಬಾಣಭಟ್ಟನ ಹರ್ಷಚರಿತ್ರೆಯಲ್ಲಿ, ಕೀರ್ತಿ ರಚಿಸುವ ಐಹೊಳೆ ಶಾಸನದಲ್ಲಿ ಇವನ ಬಗ್ಗೆ ತಿಳಿತಾರೆ. ಚಿಕ್ಕಮಂಗೇಶನ ರಾಜ್ಯದ ಅಧಿಕಾರ ನೀಡಿ ತನ್ನ ಮಗನನ್ನು ಅಧಿಕಾರಕ್ಕೆ ಪ್ರಯತ್ನ ಮಾಡಿದ. ಅವನನ್ನು ಕೊಂದು ಸಾಮಾನ್ಯ ಶಕ 609 ಅಧಿಕಾರಕ್ಕೆ ಬರ್ತಾನೆ. ರಾಷ್ಟ್ರಗಳ ಅಪ್ಪನಾಯಕ ಮೊಹಿದ್ದೀನ್ ಭೀಮಾ ನದಿ ತೀರದಲ್ಲಿ ಸೋಲಿಸ್ತಾನೆ. ಬನವಾಸಿ ಕದಂಬರು, ಕೊಂಕಣ ಮೈರನು, ದಕ್ಷಿಣ ಕನ್ನಡ ಆಳ್ವರ್ದ ಇವರೆಲ್ಲ ಏನಪ್ಪ ಅಂತಂದರೆ ಇವನಿಗೆ ಪರಮೇಶ್ವರ ಎಂಬ ಬಿರುದು ಮತ್ತು ಉತ್ತರ ಪತೇಶ್ವರ, ದಕ್ಷಿಣ ಪತೇಶ್ವರವನ್ನು ಸೋಲಿಸಿ ಆ ಬಿರುದನ್ನು ಪಡಿತಾನೆ. ಇನ್ನು ಭಾಳಷ್ಟು ಸಾಧನೆ ಮಾಡಿ ಇವನು ಒಂದು ಅರಸರಲ್ಲಿ ಅಗ್ರಗಣ್ಯ. ಧನಬದ, ಬಂಗಾಳಕೊಲ್ಲಿ, ಅರಬ್ಬಿ ಸಮುದ್ರದ ಒಂದು ಸಾಮ್ರಾಜ್ಯವನ್ನು ಇಲ್ಲಿ ಕೊಳ್ತೀವಿ. ದಕ್ಷಿಣ ಪತೇಶ್ವರ, ಸತ್ಯಾಶ್ರಯ, ಪರಮೇಶ್ವರ, ಒಲವಿ ಮುಂತಾದ ಬಿರುದುಗಳನ್ನು ಹೊಂದಿ ಪರ್ಷಿಯಾದವರು 2ನೇ ಖುಷ್ರು ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿಯನ್ನು 1 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ. ಇನ್ನು ರಾಷ್ಟ್ರಕೂಟರ ಸಂಸ್ಕೃತಿಯ ಕೊಡುಗೆಗಳು. ಧರ್ಮ ನೋಡ್ರಿ, ಸಾಹಿತ್ಯ ನೋಡ್ರಿ, ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ, ಚಿತ್ರಕಲೆ, ಎಲ್ಲ ಪಾಯಿಂಟ್ಗಳನ್ನು ಹಾಕಿ ನೀವು ಬರೀಬೇಕು. ಇನ್ನು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಮುಹಮ್ಮದ್ ಬಿನ್ ತುಘಲಕ್ ನಾನು ಹೇಳಿದೆ ಆಲ್ರೆಡಿ, ಅವನ ಒಂದು ಸಾಧನೆಗಳು ಆಗಿರ್ಬೋದು, ಅವನ ಪ್ರಯೋಗಗಳು ನೋಡಿರಿ. ಇವನು ಪ್ರಸಿದ್ಧ ಸುಲ್ತಾನ ಆದರೆ ಆಡಳಿತ, ಸೈನಿಕ ಆಗಿರ್ಬೋದು, ಆರ್ಥಿಕ ಪ್ರಯೋಗಗಳು ಹೆಚ್ಚಿನ ತೆರಿಗೆಯನ್ನು ಹೇಳ್ತಾನೆ. ಗಂಗಾ ನದಿ ಮತ್ತು ಹೆಚ್ಚಿನ ಪ್ರಮಾಣ ಜಾಸ್ತಿ. ಕ್ಷಾಮ ಬರಗಾಲದ ರೈತರ ಅಂತುಷ್ಟರು ತೆರಿಗೆ ಕೊಡಲಾಗಲಿಲ್ಲ, ಶಿಕ್ಷಿಸಲ್ಪಟ್ಟ. ಇನ್ನು ರಾಜನಾದಿ ಬದಲಾವಣೆ. ದೆಹಲಿಯಿಂದ ದೇವಗಿರಿಗೆ ಇದನ್ನು ಮಂಗಳೂರು ದಾಳಿಯಿಂದ ರಕ್ಷಣೆ ಮಾಡಲಿಕ್ಕೆ ಮತ್ತು ಮಧ್ಯಕಾಲದಲ್ಲಿ ಇದ್ದರೆ ಯಾವುದೇ ಶತ್ರುಗಳ ದಾಳಿ ಮಾಡಲ್ಲ ಅಂತೇಳಿ ಈ ಸಮಸ್ತ ಜನರಿಗೆ ಸ್ಥಳಾಂತರವನ್ನು ಮಾಡ್ತಾನೆ. ಇನ್ನು ಬದಲಾವಣೆ ಕಾರಣ ಹಸಿವು ವಿಧಾನದಿಂದ ಅಲ್ಲಿ ಜನ ಭಾಳಷ್ಟು ಕಾಯಿಲೆಗೆ ಸತ್ತು ಮತ್ತು ದೇವರಿಗೆ ನಡೀರಿ, ದೆಹಲಿಯಿಂದ ನಡೀರಿ ಅಂತ ಹೇಳ್ತಾನೆ. ಸಾಂಕೇತಿಕ ನಾಣ್ಯಗಳು ಇವೆಲ್ಲವೂ ಏನಪ್ಪ ಅಂತಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಇನ್ನು ಅಕ್ಬರ್ನ ಜೀವನ ಮತ್ತು ಸಾಧನೆ ಬಗ್ಗೆ ಈ ಪ್ರಶ್ನೆಗಳನ್ನು ನೋಡ್ತೀರಿ. ಇನ್ನು ಆಧುನಿಕ ಭಾರತ ಇತಿಹಾಸದಲ್ಲಿ ಭಾರತದ ಮೊದಲ ಸ್ವತಂತ್ರ ಸಂಸ್ಕರಣಕ್ಕೆ ಪರಿಣಾಮಗಳು ಅಂತ ಕೇಳ್ತಾರೆ. ರಾಜಕೀಯ ಕಾರಣ, ಆಡಳಿತಾತ್ಮಕ ಕಾರಣ, ಆರ್ಥಿಕ ಕಾರಣ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ, ಸೈನಿಕ ಕಾರಣ, ತತ್ಕ್ಷಣ ಕಾರಣ ಮತ್ತು ಸಂಗ್ರಾಮದ ಗತಿ ಮತ್ತು ಅದರ ಪರಿಣಾಮಗಳನ್ನು ನೀವು ಬಿಡಿಸ್ತಾ ಹೋದಾಗ ನಿಮ್ಗೆ ಅಲ್ಲಿ ಸಿಗ್ತದೆ. ಇನ್ನು ಗಾಂಧಿ ಮತ್ತು ರಾಷ್ಟ್ರೀಯ ಚಳವಳಿಯ ಪಾತ್ರವನ್ನು ವಿವರಿಸಿ ಅಂತ ಹೇಳ್ತಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದಿಷ್ಟು ಒಂದು ಫಿಕ್ಸ್ ಆಗಿ ಬರುವಂಥ 10 ಅಂಕದ ಪ್ರಮುಖ ಪ್ರಶ್ನೆಗಳು ಅಂತ ಹೇಳ್ತೀನಿ. ಜೊತೆಗೆ ಈ PDF ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇದೆ. ಹೋಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳನ್ನು ಗಮನಿಸ್ತಾ ಇರಿ ಅಂತ ಹೇಳ್ತಾ ಎನ್ಯುವಲ್ ಎಕ್ಸಾಮನ್ನು ಚೆನ್ನಾಗಿ ಬರೀರಿ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಯೇ ಕೊನೆಗೊಳಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.